ಹೆಲೋ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 4ನ ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಮಾಡೆಲ್ ಕ್ವಶನ್ ಪೇಪರ್ 1 ಆ್ಯಂಡ್ 2 ಕ್ವಶನ್ ಸಾಲ್ವ್ ಮಾಡಲಿಕ್ಕಿದ್ದೇವೆ. ಸೊ ಮಾಡೆಲ್ ಪೇಪರಲ್ಲಿ 1ನಲ್ಲಿ ಟೋಟಲ್ 6 ಕ್ವಶನ್ ಆ್ಯಂಡ್ ಅಗೇನ್ ಮಾಡೆಲ್ ಪೇಪರ್ 2ಅಲ್ಲಿ 6 ಕ್ವಶನ್. ಓಕೆ, ನೆಕ್ಸ್ಟ್ ಮಾಡ್ಯೂಲ್ 4 ಕನ್ಸಿಸ್ಟ್ ಆಫ್ ಟಾಪಿಕ್ ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್, ಡಿ ಅರೇಂಜ್ಮೆಂಟ್, ರೂಟ್ ಪಾಲಿನಾಮಿಯಲ್ ಆ್ಯಂಡ್ ರಿಕರೆನ್ಸ್ ರಿಲೇಷನಲ್ಲಿ 2 ಟಾಪಿಕ್, ಫಸ್ಟ್ ಆರ್ಡರ್ ರಿಕರೆನ್ಸ್ ರಿಲೇಷನ್ ಮತ್ತು ಸೆಕೆಂಡ್ ಆರ್ಡರ್ ರಿಲೇಷನ್. ಸೊ ನಾವು ಟಾಪಿಕ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗುವ. ಫಸ್ಟ್ ನಾನು ಡಿ ಅರೇಂಜ್ಮೆಂಟ್ ಟಾಪಿಕ್ ತಗೊಳ್ತೇನೆ. ಸೊ ಡಿ ಅರೇಂಜ್ಮೆಂಟಲ್ಲಿ ಒಂದು ಕ್ವಶನ್ ಇದೆ, ವಾಟ್ ಈಸ್ ಡಿ ಅರೇಂಜ್ಮೆಂಟ್, ಇನ್ ಹೌ ಮೆನಿ ವೇಸ್ 10 ಪೀಪಲ್ ಸೆಲೆಕ್ಟ್ ಲೆಫ್ಟ್ ಹ್ಯಾಂಡ್ ಗ್ಲೌಸ್ ಆ್ಯಂಡ್ ರೈಟ್ ಗ್ಲೌಸ್ ಔಟ್ ಆಫ್ 10 ಪೇರ್ ಸೊ ದ್ಯಾಟ್ ನೋ ಮ್ಯಾಚಿಂಗ್ ಪೇರ್ ಆಫ್ ಗ್ಲೌಸ್. ಇದು ಕ್ವಶನ್ ಬಂದುಬಿಟ್ಟು ಡಿ ಅರೇಂಜ್ಮೆಂಟ್ ಪಾರ್ಟಿಂದ. ಆ್ಯಂಡ್ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ಡಿ ಅರೇಂಜ್ಮೆಂಟ್ ಕಾನ್ಸೆಪ್ಟಿಂದ ಯಾವುದೇ ಕ್ವಶನ್ ಇಲ್ಲ. ನೆಕ್ಸ್ಟ್ ಐ ಆಲ್ಸೋ ಕಂಬೈನ್ಡ್ 18 CS ಕ್ವಶನ್ ಪೇಪರ್. 18 CS ಅಲ್ಲಿ ಡಿ ಅರೇಂಜ್ಮೆಂಟಿಂದ 8 ಲೆಟರ್ ಟು 8 ಡಿಫ್ರೆಂಟ್ ಪೀಪಲ್ ಟು ಬಿ ಪ್ಲೇಸ್ಡ್ ಇನ್ 8 ಡಿಫ್ರೆಂಟ್ ಎನ್ವೆಲಪ್, ಫೈಂಡ್ ದ ನಂಬರ್ ಆಫ್ ವೇಸ್ ಡೂಯಿಂಗ್ ಸೊ ದ್ಯಾಟ್ 1 ಲೆಟರ್ ಗೆಟ್ಸ್ ಟು ರೈಟ್ ಪರ್ಸನ್. ಈ ಕ್ವಶನ್ ಡಿ ಅರೇಂಜ್ಮೆಂಟ್ ಪಾರ್ಟಿಂದ. ನೆಕ್ಸ್ಟ್ ಅಗೇನ್ 18 CS ಇಂದ ಡಿ ಅರೇಂಜ್ಮೆಂಟಿಂದ ಆ ಪರ್ಸನ್ ಇನ್ವೆಸ್ಟ್ ಸಮ್ ಅಮೌಂಟ್ ಆಫ್ ರೇಟ್. ಈ ಕ್ವಶನ್ ಡಿ ಅರೇಂಜ್ಮೆಂಟ್. ಅಗೇನ್ ಹೌ ಮೆನಿ ಪರ್ಮುಟೇಷನ್ ಆಫ್ 1 to 8 ಆರ್ ನಾಟ್ ಡಿ ಅರೇಂಜ್ಮೆಂಟ್. ಸೊ ಡಿ ಅರೇಂಜ್ಮೆಂಟ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. So I try to collect all important questions from this part. So these are many questions they may ask. Okay, first ಡಿ ಅರೇಂಜ್ಮೆಂಟ್ ಇದು ಡೆಫಿನೇಷನ್ ಅಂತ ಆಲ್ಮೋಸ್ಟ್ ಎಲ್ಲ ಕ್ವಶನಲ್ಲಿ ಇದೆ. ಸೊ ವಾಟ್ ಈಸ್ ಡಿ ಅರೇಂಜ್ಮೆಂಟ್? ಪರ್ಮುಟೇಷನ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ ಇನ್ ವಿಚ್ ನನ್ ಆಫ್ ಆಬ್ಜೆಕ್ಟ್ ಇನ್ ಇಟ್ಸ್ ನ್ಯಾಚುರಲ್ ಆರ್ ಒರಿಜಿನಲ್ ಪ್ಲೇಸ್. ಅಂದರೆ ಇದು ಅರೇಂಜ್ಮೆಂಟ್, ಇದು ಅಪೋಸಿಟ್ ಅಂತ ಹೇಳಲಿಕ್ಕಾಗೋದಿಲ್ಲ. ಡಿ ಅರೇಂಜ್ಮೆಂಟ್ ಅಂದರೆ ಸಪೋಸ್ ವಿ ಹ್ಯಾವ್ ನಂಬರ್ ಲೈಕ್ 1 2. ಈಗ ನಮಗೆ ಇದನ್ನು ಅರೇಂಜ್ ಮಾಡಬೇಕು ಅಂತ ಇದ್ದರೆ 1 ನ್ಯಾಚುರಲ್ ಪೊಸಿಷನ್ ಅಂದರೆ 1 ಪೊಸಿಷನಲ್ಲಿ ಇರಬಾರ್ದು, 2 2 ಇದು ಪೊಸಿಷನಲ್ಲಿ ಇರಬಾರ್ದು. ಅಂದರೆ ವಿ ಕ್ಯಾನ್ ಅರೇಂಜ್ ಇಟ್ ಆ್ಯಸ್ ಇಟ್ 2 1. ಈಗ 2 ಫಸ್ಟ್ ಪೊಸಿಷನಲ್ಲಿ ಇದೆ, 1 ಸೆಕೆಂಡ್ ಪೊಸಿಷನಲ್ಲಿ ಇದೆ. ಆದರೆ 1 ಫಸ್ಟ್ ಪೊಸಿಷನಲ್ಲಿ ಇದೆಯಾ? ಇಲ್ಲ. 2 ಸೆಕೆಂಡ್ ಪೊಸಿಷನಲ್ಲಿ ಇದೆಯಾ? ಇಲ್ಲ. ಅದರ ಒರಿಜಿನಲ್ ಪ್ಲೇಸಲ್ಲಿ ಅದಿಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಡಿ ಅರೇಂಜ್ಮೆಂಟ್. ಡೆಫಿನೇಷನ್ ಆಫ್ ಡಿ ಅರೇಂಜ್ಮೆಂಟ್ ಈಸ್ ಪರ್ಮುಟೇಷನ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ ಇನ್ ವಿಚ್ ನನ್ ಆಫ್ ಆಬ್ಜೆಕ್ಟ್ ಇನ್ ಇಟ್ಸ್ ಒರಿಜಿನಲ್ ಪ್ಲೇಸ್. ಇದನ್ನು ಕೂಡ ಅರೇಂಜ್ ಮಾಡೋದು ಇನ್ ಸಚ್ ಅ ವೇ ದಟ್ ಅದರ ಒರಿಜಿನಲ್ ಪ್ಲೇಸಲ್ಲಿ ಅದಿರಬಾರ್ದು, ಆಯಿತಾ. ನೆಕ್ಸ್ಟ್ 2 ಫಾರ್ಮುಲಾ ವಿ ಹ್ಯಾವ್ ಟು ರಿಮೆಂಬರ್. ಇಫ್ ನಮಗೆ n ಲೆಸ್ ದೆನ್ 7 ಕೊಟ್ಟಿದ್ದರೆ ವಿ ಹ್ಯಾವ್ ಟು ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಗ್ರೇಟರ್ ದೆನ್ ಈಕ್ವಲ್ ಟು 7 ಅಂದರೆ ವಿ ಹ್ಯಾವ್ ಟು ಅಪ್ಲೈ ದಿಸ್ ಫಾರ್ಮುಲಾ. ಓಕೆ, ದಿಸ್ ಈಸ್ ಈಸಿ ಫಾರ್ಮುಲಾ ಆ್ಯಂಡ್ ದಿಸ್ ಇಯರ್ ದರ್ ಇಸ್ ನೋ ಫಾರ್ ಮ್ಯಾಥಮೆಟಿಕ್ಸ್ ದರ್ ಇಸ್ ನೋ ಹ್ಯಾಂಡ್ ಬುಕ್, ರೈಟ್. ಸೊ ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಫಸ್ಟ್ ಕ್ವಶನ್ ಪರ್ಮುಟೇಷನ್ ಆಫ್ 1 2 3 4 ಆ್ಯಂಡ್ ಫೈಂಡ್ ಔಟ್ ಆಲ್ ದೀಸ್ ಲಿಸ್ಟ್ ಆಫ್ ಆಲ್ ಡಿ ಅರೇಂಜ್ಮೆಂಟ್ ಅಂತ. 1 2 3 4ಅಲ್ಲಿ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? n ಈಸ್ ಈಕ್ವಲ್ ಟು 4. ಹೆನ್ಸ್ ವಿ ಹ್ಯಾವ್ ಟು ಫೈಂಡ್ D4. D4 ಅಂತಂದರೆ 7ಗಿಂತ ಸಣ್ಣದಲ್ಲ. ಸೊ ವಿ ಹ್ಯಾವ್ ಟು ಅಪ್ಲೈ ಫಸ್ಟ್ ಫಾರ್ಮುಲಾ ದಟ್ ಈಸ್ n ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಇಂಟು ಫಸ್ಟ್ 0 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಬರೀರಿ. ನೆಕ್ಸ್ಟ್ ವಿಚ್ ಈಸ್ ಡಿವೈಡೆಡ್ ಬೈ -1 ಟು ದ ಪವರ್ 0 ಪ್ಲಸ್ -1 ಟು ದ ಪವರ್ 1 ಪ್ಲಸ್ -1 ಟು ದ ಸ್ಕ್ವೇರ್ ಪ್ಲಸ್ -1 ಕ್ಯೂಬ್. ಹೆನ್ಸ್ ಇಟ್ ಈಸ್ ಕಂಟಿನ್ಯೂಡ್ ಟಿಲ್ ಹೌ ಮೆನಿ ನಂಬರ್ಸ್? ಟಿಲ್ 4 ವಿ ಹ್ಯಾವ್ ಟು ರೈಟ್. ಇಲ್ಲಿ ಸಪೋಸ್ 5 ನಂಬರ್ ಇದ್ದರೆ ನಾವು ಪ್ಲಸ್ -1 ಟು ದ ಪವರ್ 5 ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಬರ್ದ್ವಿ, ಆಯಿತಾ. ನೆಕ್ಸ್ಟ್ ವಾಟ್ ಈಸ್ 4 ಫ್ಯಾಕ್ಟೋರಿಯಲ್? ದಟ್ ಈಸ್ 24, not 24 factorial, 24. Next -1 to the power, ಅದನ್ನು -1 to the power 0 divided by 0 factorial means 1 by 1, that is 1. next again ಇದನ್ನು ಸಾಲ್ವ್ ಮಾಡಿ -1. next 1 by -1 square, that is 1. 1 by 2 is 0.5. again solve the third term, that is -0.1667. next fourth term. next D4 ಹೇಗೆ ಬರೆಯೋದು? ಫಸ್ಟ್ 4 ಫ್ಯಾಕ್ಟೋರಿಯಲ್ 24. ನೆಕ್ಸ್ಟ್ ಪ್ಲಸ್ 1 -1 ಪ್ಲಸ್ 0.5 -0.1667 ಪ್ಲಸ್ 0.047. ಸೊ ಪ್ಲಸ್ ಮೈನಸ್ ಅಲ್ಟರ್ನೇಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ 1 ಟು ದ ಪವರ್ 0 by 0 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಪ್ಲಸ್ -1 ಟು ದ ಪವರ್ 1 by 1 ಫ್ಯಾಕ್ಟೋರಿಯಲ್. ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟ್ ಸಾಲ್ವ್ ದಿಸ್. D4 ವಿ ಗೆಟ್ 24 ಇಂಟು 0.375, ದಟ್ ಈಸ್ 9. ಅದಾದಮೇಲೆ ಲಿಸ್ಟ್ ಔಟ್ ಆಲ್ ದ ಡಿ ಅರೇಂಜ್ಮೆಂಟ್ ಅಂತ ಹೇಳಿದ್ದಾರೆ, ಹೌದಾ. ಫಸ್ಟಿಗೆ ನಾವು 2 ಇಂದ ಯಾವುದೆಲ್ಲ ಡಿ ಅರೇಂಜ್ಮೆಂಟ್ ಮಾಡ್ಬೋದು ಅಂತ ನೋಡುವ. 2 ಅನ್ನು ಸೆಟ್ ಮಾಡಿಟ್ಕೊಳ್ಳಿ. 2 ಆದಮೇಲೆ ಸೆಕೆಂಡ್ ಪೊಸಿಷನಲ್ಲಿ 2 ಬರಬಾರ್ದಲ್ಲ. ನೆಕ್ಸ್ಟ್ ವಿ ಕ್ಯಾನ್ ರೈಟ್ 3 or 4 or 5. ನೆಕ್ಸ್ಟ್ ವಿ ಕ್ಯಾನ್ ರೈಟ್ 3 4 or 1. ನೆಕ್ಸ್ಟ್ ಥರ್ಡ್ ಪೊಸಿಷನಲ್ಲಿ 3 ಇರಬಾರ್ದು. ಸೊ ವಿ ಕ್ಯಾನ್ ರೈಟ್ 4 or 1 or 4. ಸೊ ಈ ಥರ ಕಾಂಬಿನೇಷನ್ ಮಾಡಿ ಲಾಸ್ಟ್ ಪ್ಲೇಸಲ್ಲಿ 4 ಬರಬಾರ್ದು. 2 ಇಂದ 2 3 4 1 2 4 1 3 2 1 4 3 ಅರೇಂಜ್ ಮಾಡ್ಬೋದು. ನೆಕ್ಸ್ಟ್ 3 ಅನ್ನು ಸೆಟ್ ಮಾಡಿ. ನೆಕ್ಸ್ಟ್ ಎಗೈನ್ ಆಲ್ ಪಾಸಿಬಲ್ ಕಾಂಬಿನೇಷನ್ನ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ 4 ಅನ್ನು ಸೆಟ್ ಮಾಡಿ 1 2 3 3 1 2 or 3 2 1. This is all the rearrangement of 1 2 3 4. Suppose if our permutation of 1 2 3 4 5 ಅಂತ ಹೇಳಿದರೆ n is 5, we have to find d5. ನೆಕ್ಸ್ಟ್ d5 ಅಂದರೆ ಅಂತ n ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ is 120. ಎಗೈನ್ +1 -1. ನೆಕ್ಸ್ಟ್ 1/2 ಇದು 0.5. ನೆಕ್ಸ್ಟ್ 1/3 ಫ್ಯಾಕ್ಟೋರಿಯಲ್ ಇದು -0.167.
ನೆಕ್ಸ್ಟ್ 1/4 ಫ್ಯಾಕ್ಟೋರಿಯಲ್ ಇದು ಪ್ಲಸ್ 0.047 ಮೈನಸ್ 1/5 ಫ್ಯಾಕ್ಟೋರಿಯಲ್ ಮಾಡಬೇಕು, ದಟ್ ಈಸ್ ಮೈನಸ್ 0.00833. ನಿಯರ್ಲಿ ವಿ ಗೆಟ್ 44. ಇಫ್ ಈ ಪಾಯಿಂಟಲ್ಲಿ ಬಂದರೆ ಸಹ ಅದನ್ನು ನಂಬರಿಗೆ ಕನ್ವರ್ಟ್ ಮಾಡಿ, ಆಯಿತಾ. ನೆಕ್ಸ್ಟ್ D7 ಇದು ಅರೇಂಜ್ಮೆಂಟ್ ಕೇಳಿದರೆ 7 ಮತ್ತು 7ಗಿಂತ ಮೇಲೆ ನಂಬರ್ ಇದು ಕೇಳಿದರೆ ವಿ ಹ್ಯಾವ್ ಟು ಅಪ್ಲೈ ಸೆಕೆಂಡ್ ಫಾರ್ಮುಲಾ, ಆಯಿತಾ. ದಟ್ ಈಸ್ n ಫ್ಯಾಕ್ಟೋರಿಯಲ್ ಇಂಟು e⁻⁻7, ದಟ್ ಈಸ್ 7 ಫ್ಯಾಕ್ಟೋರಿಯಲ್ ಇಂಟು 0.36781854. ಹಾಗೆಯೇ D10 ಇದು ಕೇಳಿದರೆ n ಫ್ಯಾಕ್ಟೋರಿಯಲ್ ಇಂಟು e⁻7, ನಿಯರ್ಲಿ ವಿ ಗೆಟ್ 13,000 ಇಂಟು 13,35,398 ಅರೇಂಜ್ಮೆಂಟ್, ಡಿ ಅರೇಂಜ್ಮೆಂಟ್ಸ್. ಓಕೆ. ನೆಕ್ಸ್ಟ್ ಡಿ ಅರೇಂಜ್ಮೆಂಟ್ ಆಫ್ 1 2 3 4 5 ಕೇಳಿದ್ದಾರೆ. ಬಟ್ ಕಂಡೀಷನ್ ಎಂತ, ಫಸ್ಟ್ 3 ನಂಬರ್ಸ್ 1 2 3 ಅದು ಇನ್ ಆರ್ಡರಲ್ಲಿ ಇರಬೇಕಂತೆ. 1 2 3 ನಾವು ಇನ್ ಆರ್ಡರಲ್ಲಿ ಅದನ್ನು ಚೇಂಜ್ ಮಾಡಲಿಕ್ಕಿಲ್ಲ, ಆಯಿತಾ. ನೆಕ್ಸ್ಟ್ 1 2 3 5 ನಾವು ಎಷ್ಟು ಡಿ ಅರೇಂಜ್ ಮಾಡ್ಬೋದು, D3 ಅರೇಂಜ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು 2 ಉಳಿದಿದೆ, ಹೌದಾ, 4 and 5, ಅದನ್ನು ಎಷ್ಟು ಡಿ ಅರೇಂಜ್ ಮಾಡ್ಬೋದು, D2 ಅರೇಂಜ್ಮೆಂಟ್ ಮಾಡ್ಬೋದು. ಟೋಟಲ್ ಡಿ ಅರೇಂಜ್ಮೆಂಟ್ ಎಷ್ಟು, ದಟ್ ಈಸ್ D3 ಇಂಟು D2, ಆಯಿತಾ. ಫಸ್ಟ್ D3 ಫೈಂಡ್ ಔಟ್ ಮಾಡಿ, ದಟ್ ಈಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 1 ಮೈನಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಮೈನಸ್ 1/3 ಫ್ಯಾಕ್ಟೋರಿಯಲ್, ಆಯಿತಾ. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಇಂಟು 0.33 ವಿಚ್ ಇಸ್ ನಿಯರ್ಲಿ 2. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಅಂತ 2 ಫ್ಯಾಕ್ಟೋರಿಯಲ್ ಇಂಟು ಪ್ಲಸ್ 1 ಮೈನಸ್ 1 ಪ್ಲಸ್ 0.5 ದಟ್ ಈಸ್ 1. ಹೌ ಮೆನಿ ಟೋಟಲ್ ಡಿ ಅರೇಂಜ್ಮೆಂಟ್ ಈಸ್ 2 ಇಂಟು 1 ದಟ್ ಈಸ್ 2. ನೆಕ್ಸ್ಟ್ ಅರೇಂಜ್ಮೆಂಟ್ 2 3 1 ಫಿಕ್ಸ್, ಆಯಿತಾ. ನೆಕ್ಸ್ಟ್ ಎಗೇನ್ ಇದನ್ನು ಎಷ್ಟು ಕಾಂಬಿನೇಷನಲ್ಲಿ ಮಾಡ್ಬೋದು, 2 ಕಾಂಬಿನೇಷನ್. D3ಗೆ 2 ಕಾಂಬಿನೇಷನ್ ಇದೆ, ಐದರ್ 2 3 1 ಆರ್ 3 1 2. ನೆಕ್ಸ್ಟ್ 5 4ಗೆ ಕಾಂಬಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 5 4 ಪ್ಲೇಸಲ್ಲಿ ಹಾಕಲಿಕ್ಕಾಗಲ್ಲ, 4 5 ಹಾಕಲಿಕ್ಕಾಗಲ್ಲ. 5 4 ಈಸ್ ಫಿಕ್ಸ್ಡ್, ಆಯಿತಾ. 2 3 1 5 4 ಆರ್ 3 1 2 5 4. ಇದೇ ಕ್ವಶನಲ್ಲಿ ಸಪೋಸ್ ಈಗ ಅವರು ಕೇಳಿದ್ದಾರೆ 1 2 3 4 5 6 ನಂಬರ್ಸ್ ಇದೆ, ಫಸ್ಟ್ 3 ನಂಬರ್ಸ್ ಆರ್ ಇನ್ ಸೇಮ್ ಆರ್ಡರ್ ಅಂತ. 1 2 3 ಅರೇಂಜ್ಮೆಂಟ್ ಅಂತ D3, ಎಗೇನ್ ರಿಮೈನಿಂಗ್ ಎಷ್ಟು 4 5 6, ಅದರದ್ದು ಡಿ ಅರೇಂಜ್ಮೆಂಟ್ ಎಷ್ಟು D3, ಆಯಿತಾ. ಟೋಟಲ್ ಅರೇಂಜ್ಮೆಂಟ್ ಎಷ್ಟು 2 ಇಂಟು 2 4. ನೆಕ್ಸ್ಟ್ ಎಗೇನು 2 3 1 ನಮಗೆ 4 ಆರ್ಡರಲ್ಲಿ ಸಿಗ್ತದೆ, ದಟ್ ಈಸ್ 2 3 1 3 1 2. ಎಗೇನ್ 2 3 1 3 1 2. ಇಲ್ಲಿ 5 6 1 ಇದು ಆರ್ಡರ್ ಯಾವುದು, 5 6 4 ಆರು 6 4 5 ಆರು 6 4 5 ಫಾರ್ 2 3 1. ನೆಕ್ಸ್ಟ್ 5 6 4. ದಿಸ್ ಈಸ್ ಆಲ್ ದ ಲಿಸ್ಟ್ ಆಫ್ ಡಿ ಅರೇಂಜ್ಮೆಂಟ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನು 1 2 3 ಅಲ್ಲಿಂದ n ನಂಬರ್ ನಮ್ಮ ಹತ್ರ ಇದೆ, ಡಿ ಅರೇಂಜ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 1 1 6 6 0, ಆಯಿತಾ. 1 2 3 4 5 ಫಿಕ್ಸ್ಡ್ ಅಂತ ಇಲ್ಲಿ, ಅಂದರೆ ನಮಗೆ ಆಗದ ಕ್ವಶನ್ ಆಗಿ D5 ಗೊತ್ತಾಯಿತು. ಫಸ್ಟ್ ಇದು 1 2 3 4 5 ಫಿಕ್ಸ್ ಆಗಿರಬೇಕು, D5 ಅರೇಂಜ್ಮೆಂಟ್ ಇದೆ. ಇನ್ನು ಫಸ್ಟ್ 5 ಪೊಸಿಷನ್ ವ್ಯಾಲ್ಯೂ ಆಫ್ n ಅಪ್ ಟು ಎಷ್ಟು ಟರ್ಮ್ n ಇದೆ ಅಂತ ಕೇಳ್ತಿದ್ದಾರೆ, ಆಯಿತಾ. ನಮಗೆ 1 2 3 4 5 D5 ಗೊತ್ತಿದೆ. ನೆಕ್ಸ್ಟ್ ಕನ್ಸಿಡರ್ 6ಇಂದ ಎಷ್ಟೋ ಒಂದು n ತನಕ ನಂಬರ್ ಇದೆ, ಅಂದರೆ ಅದು 1ಇಂದ 5 ಎಷ್ಟು D5. ನೆಕ್ಸ್ಟ್ 5ಇಂದ n ತನಕ ಎಷ್ಟು ನಂಬರ್ ಇರ್ತದೆ, ದಟ್ ಈಸ್ n-5 ನಂಬರ್ಸ್ ಇಲ್ಲಿರ್ತದೆ, DN-5, ಆಯಿತಾ. ನಮಗೆ ಇಲ್ಲಿ n ಎಷ್ಟು ಅಂತ ಫೈಂಡ್ ಮಾಡಬೇಕು. ಟೋಟಲ್ ಡಿ ಅರೇಂಜ್ಮೆಂಟ್ ಎಷ್ಟು, D5 ಇಂಟು DN-5 ಈಸ್ 11,066 ಆ್ಯಂಡ್ 0. ನೆಕ್ಸ್ಟ್ D5 ಫೈಂಡ್ ಔಟ್ ಮಾಡಿ, 5 ಫ್ಯಾಕ್ಟೋರಿಯಲ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1/2 ಇದು 2 ಫ್ಯಾಕ್ಟೋರಿಯಲ್ 0.5 ಮೈನಸ್ 1/3 ಫ್ಯಾಕ್ಟೋರಿಯಲ್ ದಟ್ ಈಸ್ 0.1667 ಪ್ಲಸ್ 1/4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಮೈನಸ್ 1/5 ಫ್ಯಾಕ್ಟೋರಿಯಲ್ ದಟ್ ಈಸ್ 44. ನೆಕ್ಸ್ಟ್ ಅಪ್ಲೈ ಮಾಡಿ, ಇಲ್ಲಿ D5 ಇಂಟು DN-5 ಅಂದರೆ ಇಷ್ಟು ಸಿಗಬೇಕು. D5 ಅಂದರೆ 44 ಸಿಕ್ಕಿತ್ತು, DN-5 ಅಂದರೆ ಇದು, DN-5 ಅಂದರೆ 1160/44 ದಟ್ ಈಸ್ 265. ನಮಗೆ ಎಂತ ಬೇಕು, n-5. ಕನ್ಸಿಡರ್ ಇದೀಗ n-ಗಿಂತ ಅಲ್ಲಿ ತುಂಬ ಎಲಿಮೆಂಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಫಾರ್ ಆಲ್ n ಗ್ರೇಟರ್ ದೆನ್ ಈಕ್ವಲ್ ಟು 7 ವಿ ಹ್ಯಾವ್ ದಿಸ್ ಫಾರ್ಮುಲಾ. ನೆಕ್ಸ್ಟ್ DN-5 ಅಂದರೆ ಅಂತ n-5 ಫ್ಯಾಕ್ಟೋರಿಯಲ್ ಇಂಟು e⁻1. ನೆಕ್ಸ್ಟ್ ನಮಗೆ ಎಂತ ಬೇಕು, n-5 ಫ್ಯಾಕ್ಟೋರಿಯಲ್, ಅದನ್ನು ಅಲ್ಲೇ ಇಡಿ, ಈ ಆಚೆ ತಗೊಂಡು ಹೋಗಾಗ ಈ -1 ಇದೆ, ಈ ಆಯಿತು. ನೆಕ್ಸ್ಟ್ DN-5 ಅಂದರೆ ಅಂತ 265. ಇದು ವ್ಯಾಲ್ಯೂ ಎಷ್ಟು ಕ್ಯಾಲ್ಸಿಯಲ್ಲಿ ಮಾಡಿ, ದಟ್ ಈಸ್ 265 ಇಂಟು ದಟ್ ಈಸ್ 720 ಅಂದರೆ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ, n-5 ಅಂದರೆ 6, n ಅಂದರೆ 11. ಓಕೆ, ಟೋಟಲ್ ಎಷ್ಟು ನಂಬರ್ ಇದೆ, 1 to 11 ನಂಬರ್ ಇದೆ. ನೆಕ್ಸ್ಟ್ ಈ ಕ್ವಶನ್ ತುಂಬ ಅಂತ ರಿಪೀಟ್ ಆಗಿದೆ. 5th ಕ್ವಶನ್ 8 ಲೆಟರ್ಸ್ ಇದೆ, ಅದನ್ನು ನಾವು 8 ಡಿಫ್ರೆಂಟ್ ಎನ್ವಲಪ್ಗೆ ಹಾಕ್ತೇವೆ. ಎಂತ ಫೈಂಡ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 1 ಲೆಟರ್ ಟು ದ ರೈಟ್ ಪರ್ಸನ್. ಒಂದು ಲೆಟರ್ ಅಟ್ಲೀಸ್ಟ್ 1 ಲೆಟರ್ ಟು ದ ರೈಟ್ ಪರ್ಸನ್ ಯಾವಾಗ ಕೇಳ್ತಾರೆ ಆಗ ನಾವು ಮೈನಸ್ ಮಾಡಬೇಕು, ಎಷ್ಟಿಂದ ನೋ ಲೆಟರ್ ಟು ದ ರೈಟ್ ಎನ್ವಲಪ್ ಅಂತ. ಆಗ ನಮಗೆ ಅಟ್ಲೀಸ್ಟ್ 1 ಲೆಟರ್ ಆದರೂ ರೈಟ್ ಪರ್ಸನಿಗೆ ಹೋಗ್ತದಲ್ವಾ. ನೆಕ್ಸ್ಟ್ 8 ಲೆಟರನ್ನು 8 ಎನ್ವಲಪಲ್ಲಿ ಹಾಕೋದಂದರೆ ಅದು ಡಿ ಅರೇಂಜ್ಮೆಂಟ್ ಅಲ್ಲ, ಅದು ಪರ್ಮುಟೇಷನ್. ಎಷ್ಟು n ಫ್ಯಾಕ್ಟೋರಿಯಲ್. ಇಫ್ n ಆಬ್ಜೆಕ್ಟ್ ಆರ್ ಪ್ರೆಸೆಂಟ್ ದೆನ್ ಹೌ ಮೆನಿ ವೇಸ್ ಇಟ್ ಕ್ಯಾನ್ ಅರೇಂಜ್, ದಟ್ ಈಸ್ n ಫ್ಯಾಕ್ಟೋರಿಯಲ್. ಸೊ ಇನ್ ದ ಸಿಮಿಲರ್ ವೇ 8 ಆಬ್ಜೆಕ್ಟ್ ಇದೆ, 8 ಕವರಿಗೆ ಹಾಕಬೇಕು, 8 ಫ್ಯಾಕ್ಟೋರಿಯಲ್ ಆಯಿತು. ನೆಕ್ಸ್ಟ್ ನೋ ಲೆಟರ್ ಟು ದ ರೈಟ್ ಪರ್ಸನ್ ಅಂದರೆ ಅಂತ D8 ಆಯಿತು. ನೆಕ್ಸ್ಟ್ ಅಟ್ಲೀಸ್ಟ್ 1 ಲೆಟರ್ ಟು ದ ರೈಟ್ ಪರ್ಸನ್ ಹೋಗಬೇಕು ಅಂತಾದರೆ 8 ಫ್ಯಾಕ್ಟೋರಿಯಲ್ ಮೈನಸ್ D8 ಮಾಡಬೇಕು. ಆಗ ನಮಗೆ ಒಂದು ಲೆಟರ್ ಅಟ್ಲೀಸ್ಟ್ ರೈಟ್ ಪರ್ಸನಿಗೆ ಹೋಗೋ ಅರೇಂಜ್ಮೆಂಟ್ ಸಿಗ್ತದೆ, ದಟ್ ಈಸ್ 25,487. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ ಪ್ರೀವಿಯಸ್ ಪೇಪರ್ಸಲ್ಲಿ, ಆಯಿತಾ.
ನೆಕ್ಸ್ಟ್ 7 ಬುಕ್ 7 ಸ್ಟೂಡೆಂಟಿಗೆ ಒಮ್ಮೆ ಕಲೆಕ್ಟ್ ಮಾಡಿದ್ದಾರಂತೆ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರಂತೆ ಆಯಿತಾ. ನೋ ಸ್ಟೂಡೆಂಟ್ ಗೆಟ್ ಸೇಮ್ ಬುಕ್ ಇನ್ನು 2 ಡಿಸ್ಟ್ರಿಬ್ಯೂಷನ್. ಫಸ್ಟ್ ಕಲೆಕ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ಇನ್ನೊಮ್ಮೆ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಕೂಡ ಅವರಿಗೆ 2 ಡಿಸ್ಟ್ರಿಬ್ಯೂಷನಲ್ಲಿ ಸಹ ಡಿಫ್ರೆಂಟ್ ಬುಕ್ ಬೇಕಂತೆ. ಸೊ ಫಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಾಗ 7 ಫ್ಯಾಕ್ಟೋರಿಯಲ್ ವೇಸಲ್ಲಿ 7 ಸ್ಟೂಡೆಂಟ್ ಇದ್ದಾರೆಲ್ಲ 7 ಫ್ಯಾಕ್ಟೋರಿಯಲ್ ವೇಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಆಯಿತು. ನೆಕ್ಸ್ಟ್ ಇನ್ನೊಮ್ಮೆ ಅದೇ ಬುಕ್ ಅವರಿಗೆ ಸಿಗಬಾರ್ದಂದರೆ ನಾವೇನು ಮಾಡಬೇಕು, ಡಿಅರೇಂಜ್ಮೆಂಟ್ ಮಾಡಬೇಕು. ಸೊ ನೋ ಸ್ಟೂಡೆಂಟ್ ಗೆಟ್ ಸೇಮ್ ಬುಕ್ ಅಂದರೆ D7. ಸೊ ಇಲ್ಲಿ ಮೈನಸ್ ಮಾಡಲಿಕ್ಕಲ್ಲ, ಅಟ್ಲೀಸ್ಟ್ ಟೂ ಡಿಸ್ಟಿಂಕ್ಟ್ ಬುಕ್ಸ್ ಟು ದ ಸ್ಟೂಡೆಂಟ್ ಆಗಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ದಟ್ ಈಸ್ 7 ಫ್ಯಾಕ್ಟೋರಿಯಲ್ ಇಂಟು D7, 7 ಫ್ಯಾಕ್ಟೋರಿಯಲ್. ಸೊ ಟೋಟಲಿ ದಿಸ್ ಮಚ್ ಅರೇಂಜ್ಮೆಂಟ್ ವಿ ಕ್ಯಾನ್ ಗೆಟ್. ನೆಕ್ಸ್ಟ್ ಈ ಕ್ವಶನ್ ಈ ಸಲ ಬಂದ ಪೇಪರಲ್ಲಿರೋದು 10 ಪೇರ್ ಆಫ್ ಗ್ಲೌಸ್ ಇದೆ ಅಂತೆ, ಲೆಫ್ಟ್ ಮತ್ತು ರೈಟ್ ಗ್ಲೌಸ್. ಅದನ್ನು ನೋ ಮ್ಯಾಚಿಂಗ್ ಅಂದರೆ ಲೆಫ್ಟ್ ಗ್ಲೌಸ್ ಮತ್ತು ರೈಟ್ ಗ್ಲೌಸ್ ಮ್ಯಾಚ್ ಆಗದ ಹಾಗೆ ಡಿಸ್ಟ್ರಿಬ್ಯೂಷನ್ ಮಾಡುವ ವೇ ಯಾವುದು ಅಂತ ಆಯಿತಾ. ಸೇಮ್ 7 ಸ್ಟೂಡೆಂಟ್ 7 ಬುಕ್ ಇದ್ದ ಪ್ರಕಾರವೇ ದೇರ್ ಆರ್ 10 ಸೆಲೆಕ್ಷನ್ ಮಾಡ್ಬೋದು ಫಸ್ಟಿಗೆ, ದಟ್ ಈಸ್ 10 ಫ್ಯಾಕ್ಟೋರಿಯಲ್. ಮತ್ತು ದೇರ್ ಈಸ್ ನೋ ಮ್ಯಾಚಿಂಗ್ ಅಂದರೆ D10 ಆಯಿತಾ. ನೆಕ್ಸ್ಟ್ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನೋ ಮ್ಯಾಚ್ ವಿ ಗೆಟ್. ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಬಿಕಾಸ್ ದಿಸ್ ಈಸ್ ಆಸ್ಕ್ಡ್ ಇನ್ ದಿಸ್ ಇಸ್ ಕೆ ಮಾಡೆಲ್ ಪೇಪರ್. ನೆಕ್ಸ್ಟ್ ಟಾಪಿಕ್ ರಿಕರೆನ್ಸಿ ರಿಲೇಷನ್. ಸೊ ಇದು ಫಸ್ಟ್ 4 ಕ್ವಶನ್ ಈ ಸಲ ಬಂದದ್ದು ಮಾಡೆಲ್ ಪೇಪರಲ್ಲಿ. ಸೊ ದಿಸ್ ಈಸ್ ಫ್ರಮ್ ರಿಪೀಟೆಡ್ ಕ್ವಶನ್ ಬ್ಯಾಂಕ್ ಐ ವಿಲ್ ಗೆಟ್ ಆ್ಯಂಡ್ ರಿಪೀಟೆಡ್ಲಿ ಆಸ್ಕ್ಡ್ ಆಲ್ಸೋ ಆಯಿತಾ. ನೆಕ್ಸ್ಟ್ ರಿಕರೆನ್ಸಿ ರಿಲೇಷನ್ ಕ್ವಶನ್ ಮಾಡುವಾಗ ಸ್ವಲ್ಪ ಫಾರ್ಮುಲಾ ಹೇಳ್ತೇನೆ, ಎಲ್ಲ ಹೇಳಲ್ಲ ಆಯಿತಾ. 2 ಟೈಪ್ಸ್ ಆಫ್ ರಿಕರೆನ್ಸಿ ರಿಲೇಷನ್ ಇದೆ. ಒಂದು ಫಸ್ಟ್ ಆರ್ಡರ್ ರಿಕರೆನ್ಸಿ ರಿಲೇಷನ್, ಮತ್ತೊಂದು ಸೆಕೆಂಡ್ ಆರ್ಡರ್ ರಿಕರೆನ್ಸಿ ರಿಲೇಷನ್. ಫಸ್ಟ್ ಆರ್ಡರಲ್ಲಿ ಕೂಡ 2 ಟೈಪ್ ಇದೆ, ಹೋಮೋಜಿನಸ್ ಮತ್ತು ನಾನ್ ಹೋಮೋಜಿನಸ್ ಆಯಿತಾ. ಜನರಲ್ ಫಾರ್ಮ್ ಎಂತ, AN = CA⁴n-1 ಪವರ್ ಅಲ್ಲ AN-1 ಪ್ಲಸ್ F(n) ಫಾರ್ ಆಲ್ n ಗ್ರೇಟರ್ ದೆನ್ = 0 ಆಯಿತಾ. ಇಫ್ F(n) 0 ಅಂತಾದರೆ ಅದು ಹೋಮೋಜಿನಸ್ ರಿಕರೆನ್ಸ್ ರಿಲೇಷನ್, ಖಾಲಿ ಈ ಟರ್ಮ್ ಮಾತ್ರ ಇದ್ದರೆ ಅದು ಹೋಮೋಜಿನಸ್ ರಿಕರೆನ್ಸ್ ರಿಲೇಷನ್ ಫಾರ್ ಆಲ್ n ಗ್ರೇಟರ್ ದೆನ್ = 1. ನೆಕ್ಸ್ಟ್ ವಿತ್ F(n) ಇದ್ದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, CnA0 ಮತ್ತು ಸಮೇಷನ್ ಆಫ್ K1 to n Cn - K f(k) ಫಾರ್ ಆಲ್ n ಗ್ರೇಟರ್ ದೆನ್ = 1. ಇದು ಫಸ್ಟ್ ಆರ್ಡರ್ ರಿಕರೆನ್ಸ್ ರಿಲೇಷನ್ಗೆ. ಸೆಕೆಂಡ್ ಆರ್ಡರ್ ರಿಕರೆನ್ಸ್ ರಿಲೇಷನ್ ಅಂದರೆ Cnk² ಪ್ಲಸ್ Cn - 1k ಪ್ಲಸ್ Cn - 2 = 0 ಫಾರ್ ಆಲ್ n ಗ್ರೇಟರ್ ದೆನ್ = ವೇರ್ K1 K2 ಆರ್ ರೂಟ್ಸ್ ಆಯಿತಾ. ನೆಕ್ಸ್ಟ್ ಜನರಲ್ ಫಾರ್ಮ್ ಅಂತ AN is A K1 ಪ್ಲಸ್ B K2 ಆಯಿತಾ. ಸೊ ನಮಗೆ ಒಂದು ಕ್ವಶನ್ ಕೊಟ್ಟರೆ ಫಸ್ಟ್ ನಾವೆಂತ ಫೈಂಡ್ ಔಟ್ ಮಾಡಬೇಕು, ಯಾವುದು ಫಾರ್ಮುಲಾ ಅದು ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ಗೊತ್ತಾಗಬೇಕು. ಹೇಗೆ ಗೊತ್ತಾಗೋದು, ಇಫ್ ಅಲ್ಲಿ ಈ ಕ್ವಶನಲ್ಲಿ ಒಂದೇ ಟರ್ಮ್ ಇದೆ A0 = 1 ಅದು ಫಸ್ಟ್ ಆರ್ಡರ್. ಇಲ್ಲೆಷ್ಟು ಟರ್ಮ್ ಇನಿಷಿಯಲ್ ಕೊಟ್ಟಿದ್ದಾರೆ, ಇನಿಷಿಯಲ್ ಕಂಡೀಷನ್ 2 ಇದ್ದರೆ ಅದು ಬಿಡಿ, ಅದು ಸೆಕೆಂಡ್ ಆರ್ಡರ್ ಆಯಿತಾ. ಇದು ಸಹ 2 ಇದೆ, ಸೆಕೆಂಡ್ ಆರ್ಡರ್. ಇಲ್ಲೆಷ್ಟಿದೆ, ಒಂದೇ ಟರ್ಮ್ ಇದೆ ಅಂದರೆ ಅದು ಫಸ್ಟ್ ಆರ್ಡರ್. ನೆಕ್ಸ್ಟ್ ಇಲ್ಲೆಷ್ಟಿದೆ, ಒಂದೇ ಇದೆ ಅಂದರೆ ಅದು ಫಸ್ಟ್ ಆರ್ಡರ್. ಅದು ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇನ್ನೊಂದೇನು ಯೋಚನೆ ತಲೆಯಲ್ಲಿರಬೇಕಂದ್ರೆ ಇಲ್ಲಿ F(n) ಇದೆ ಅಲ್ಲ. ಸೊ ಕ್ಯಾನ್ ವಿ ಫೈಂಡ್ AN, ಇಲ್ಲಿ AN - 3AN - 1 ನಮಗೆ AN ಗೊತ್ತಿದೆ, ಕಾನ್ಸ್ಟೆಂಟ್ ಟರ್ಮ್ ಅಂತ 3a⁴n - 1 ಇದು ಕಾನ್ಸ್ಟೆಂಟ್ ಟರ್ಮು, ಪ್ಲಸ್ F(n) ಅಂದರೆ 5 × 3⁴n. ನಾವು ಇದನ್ನು ಯಾವುದು ಅರೇಂಜ್ಮೆಂಟಲ್ಲಿ ಬರೀಬೇಕು, AN = 3AN - 1 ಪ್ಲಸ್ 5 × 3⁴n. ನೆಕ್ಸ್ಟ್ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಹೋಮೋಜಿನಸ್ ಎಲ್ಲಿದೆ, ಇನ್ನೊಂದೇನೆಂದರೆ ಫಾರ್ ಆಲ್ n ಗ್ರೇಟರ್ ದೆನ್ = 1, ಫಾರ್ ಆಲ್ n ಗ್ರೇಟರ್ ದೆನ್ = 1 ಆಯಿತಾ. ಅದನ್ನು ಸಹ ನೋಡ್ಕೊಳ್ಬೇಕು. ನೆಕ್ಸ್ಟ್ AN is NaN - 1 ಅಂದರೆ ಅದು ಅಲ್ಲಿ F(n) ಫಂಕ್ಷನ್ ಇಲ್ಲ, ಆಮೇಲೆ ಒಂದೇ ಇರೋದು. ಸೊ ಅದು ಫಸ್ಟ್ ಆರ್ಡರ್ ಫಾರ್ ಆಲ್ n ಗ್ರೇಟರ್ ದೆನ್ = 1. ಸೊ ಫಸ್ಟ್ ಆರ್ಡರ್ ಇದು ಗೊತ್ತಾಯ್ತು ಅಂದ್ಕೊಳ್ತೇನೆ. ಸೆಕೆಂಡ್ ಆರ್ಡರಲ್ಲಿ 2 ಟರ್ಮ್ ಇನಿಷಿಯಲ್ ಕಂಡೀಷನ್ ಕೊಟ್ಟಿರ್ತಾರೆ. ಫಸ್ಟ್ ಇನ್ನೊಂದು ತಲೆಯಲ್ಲಿ ಏನು ಇಡಬೇಕಂದ್ರೆ ಸೀರೀಸ್ ಹೇಗಿರಬೇಕು, n ಇರಬೇಕು, n - 1 ಇರಬೇಕು, n - 2 ಇರಬೇಕು ಫಾರ್ ಆಲ್ n ಗ್ರೇಟರ್ ದೆನ್ = 2 ಆಯಿತಾ. ಇಲ್ಲಿ ಹೇಗಿದೆ, n ಅಲ್ಲಿದೆ, ನೆಕ್ಸ್ಟ್ ಇದನ್ನು ಈಚೆ ತರಬೇಕು, n - 1 ಮಾಡಿದ್ರು ಇದನ್ನು ಈಚೆ. ಸೊ n - 1 n - 2 ಇದೆ ಫಾರ್ ಆಲ್ n ಗ್ರೇಟರ್ ದೆನ್ = 2, ಇದು ತೊಂದರೆ ಇಲ್ಲ ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ n+2 n+1 n ಇದೆ, ನಮಗೆ ಯಾವ ಟರ್ಮಲ್ಲಿ ಬೇಕು, n - 1 n - 2 ಬೇಕಲ್ಲ. ಸೊ ನಾವಿಲ್ಲಿ ಏನು ಮಾಡಬೇಕಂತ ಹೇಳಿದರೆ +2 ನಾವು n+2 ನಾವು n ಮಾಡಬೇಕು, ಸೊ -2 ಮಾಡಬೇಕು. ನೆಕ್ಸ್ಟ್ n+1 ಎಗೈನ್ -2 ಮಾಡಿದರೆ ನಮಗೆ n - 1 ಬರ್ತದೆ. ನೆಕ್ಸ್ಟ್ n - 2 ಮಾಡಿದರೆ ಕರೆಕ್ಟ್ ಈ ಸೀಕ್ವೆನ್ಸೇ ಸಿಗ್ತದೆ. ಸೊ ಇದು ಕ್ವಶನ್ ಬಂದಾಗ ನಾವು ಫಾರ್ಮೇಟ್ ನೋಡಬೇಕು, ಅದನ್ನು ಮತ್ತೆ ಫಾರ್ಮೇಟಲ್ಲಿ ಇಲ್ಲದಿದ್ದರೆ ಕನ್ವರ್ಟ್ ಮಾಡಬೇಕು. ಸೇಮ್ ಫಾರ್ ದಿಸ್ F(n+2) ಇಲ್ಲಿ ಸಹ ನಾವು ಮೈನಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಆರ್ಡರಲ್ಲಿ ನಮಗೆ ಇನ್ನೂ ಸಹ ಟೈಪ್ ಇದೆ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಬಂದರೆ ಹೇಗೆ ಮಾಡೋದು, ಇಮ್ಯಾಜಿನರಿ ಬಂದರೆ ಹೇಗೆ ಮಾಡೋದು ಅಂತ. ಸೊ ಐ ವಿಲ್ ಎಕ್ಸ್ಪ್ಲೇನ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಫಸ್ಟ್ ಕ್ವಶನು ಫಸ್ಟ್ ಆರ್ಡರಿಂದ, ಇದು ಮಾಡೆಲ್ ಪೇಪರಿಂದ. AN ಅಂದರೆ NaN - 1 ಫಾರ್ ಆಲ್ n ಗ್ರೇಟರ್ ದೆನ್ = 1, A0 is 1 ಕೊಟ್ಟಿದ್ದಾರೆ. AN ಅಂದರೆ ಎಂತ, Na⁴n - 1. ಸೊ ನಮಗೊಂದು ರಿಕರೆನ್ಸ್ ರಿಲೇಷನಲ್ಲಿ ಕಂಡೀಷನ್ ಎಂತ, ಪ್ರೀವಿಯಸ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದರೆ ಹೇಗೆ ರಿಲೇಷನ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಪ್ರೀವಿಯಸ್ ಒಟ್ಟಿಗೆ ಕಂಪೇರ್ ಮಾಡ್ತಾ ಹೋಗಬೇಕು ಆಯಿತಾ. ಫಾರ್ ಆಲ್ n ಗ್ರೇಟರ್ ದೆನ್ = 1, ಫಾರ್ n = 1ಗೆ ಚೆಕ್ ಮಾಡುವ, A1 = 1A0 ಆಯಿತಾ. n2ಗೆ A2 is 2A1, ದಟ್ ಈಸ್ 2 × A1 ಅಂದರೆ 1A0,
A3 ಅಂದರೆ 3A2 ದಟ್ ಈಸ್ 3 × 2 × 1 × A0 ಇಲ್ಲಿ A2 ಇದು ವ್ಯಾಲ್ಯೂ ಇಲ್ಲಿ ಹಾಕಿದ್ದು. ನೆಕ್ಸ್ಟ್ A4 ಈ ಥರ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ರಿಲೇಷನ್ ಎಂತ A4ಗೆ ನಾವು ಇಲ್ಲಿ 4 ಫ್ಯಾಕ್ಟೋರಿಯಲ್ ಇಂಟು A0 ಮಾಡಿದ್ವಿ, A3ಗೆ 3 ಫ್ಯಾಕ್ಟೋರಿಯಲ್ ಇಂಟು A0, A2ಗೆ 2 ಫ್ಯಾಕ್ಟೋರಿಯಲ್ ಇಂಟು A0. ಸೊ Anಗೆ ಅಂತ n ಫ್ಯಾಕ್ಟೋರಿಯಲ್ ಇಂಟು A0 ಫಾರ್ ಆಲ್ n ಗ್ರೇಟರ್ ದೆನ್ ಈಕ್ವಲ್ ಟು 1 ಆಯಿತಾ. ಜನರಲ್ ಟರ್ಮ್ ಸಿಕ್ಕಿತಾ. ನೆಕ್ಸ್ಟ್ ಇನಿಷಿಯಲ್ ಕಂಡೀಷನ್ ಅಂತ A0 ಈಕ್ವಲ್ ಟು 1 ಅದನ್ನು ಅಪ್ಲೈ ಮಾಡಿ. A0 ಅಂದರೆ 1 ಅಂತ, An ಇಸ್ n ಫ್ಯಾಕ್ಟೋರಿಯಲ್. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ An ಅಂದರೆ ಇನ್ನೊಂದು ಕ್ವಶನ್ 7An-1. ಸೊ 7 ಕೊಟ್ಟಿದ್ದಾರೆ ಅಂದರೆ ಕಾನ್ಸ್ಟೆಂಟ್ ಎಷ್ಟು ಇಲ್ಲಿ 7 ಆಯಿತಾ. ಫಾರ್ ಆಲ್ n ಗ್ರೇಟರ್ ದೆನ್ ಈಕ್ವಲ್ ಟು A2 ಈಕ್ವಲ್ ಟು 93. ಸೊ ನಮ್ಮದು ಜನರಲ್ ಟರ್ಮ್ ಇದು ಈಕ್ವೇಷನ್ ಅಂತ An ಇಸ್ C⁴n A0. ಸಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ 7⁴n A0 ಆಯಿತಾ. ನೆಕ್ಸ್ಟ್ A0 ಅಂದರೆ ಅಲ್ಲ A2 ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ A2 ಈಕ್ವಲ್ ಟು 7² A0. ನೆಕ್ಸ್ಟ್ A2ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 98, 7² ಅಂದರೆ 49, A0 ಅಂದರೆ 2. ನೆಕ್ಸ್ಟ್ ಫೈನಲ್ ಟರ್ಮ್ ಅಂತ An 7⁴n A0 ಅಂದರೆ ನಮಗೆ ಎಷ್ಟು ಸಿಕ್ಕಿತ್ತು 2 ಸಿಕ್ಕಿತ್ತು ಆಯಿತಾ. ನೆಕ್ಸ್ಟ್ ಇದು ಯಾವುದು ಹೋಮೋಜಿನಸ್. ನೆಕ್ಸ್ಟ್ ಇನ್ನೊಂದು ನಾನ್ ಹೋಮೋಜಿನಸ್ಗೆ ಸಾಲ್ವ್ ಮಾಡುವ. An-3 An-1 5 × 3n ಫಾರ್ ಆಲ್ n ಗ್ರೇಟರ್ ದೆನ್ ಈಕ್ವಲ್ ಟು 1. A0 ಕಂಡೀಷನ್ 2. ಜನರಲ್ ಸೀಕ್ವೆನ್ಸ್ ಅಂತ An ಈಕ್ವಲ್ ಟು C⁴n A0 ಪ್ಲಸ್ ಸಮೇಷನ್ ಆಫ್ k1 to n C⁴n - k f of k. ದಿಸ್ ಫಾರ್ಮುಲಾ ವಿ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಗಿವನ್ ಅಂತ An ಎಂಥದೇ ಟರ್ಮ್ ಇದ್ದರೂ An ಅಲ್ಲಿ ಬರಬೇಕಲ್ಲ. 3An-1 ಪ್ಲಸ್ 5 × 3n 3⁴n ಇದೆಂತ ಕಾನ್ಸ್ಟೆಂಟ್ ಟರ್ಮ್. ನೆಕ್ಸ್ಟ್ ಇದೆಂತ f of k. ನೆಕ್ಸ್ಟ್ 3n An ಅಂದರೆ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. C ಅಂದರೆ 3⁴n A0 ಪ್ಲಸ್ ಸಮೇಷನ್ ಆಫ್ k ಈಕ್ವಲ್ ಟು 1 to n 3⁴n - k f of k 3⁴n0. ನೆಕ್ಸ್ಟ್ ಇಲ್ಲಿ k 1 to n ಅಲ್ಲ, ಸೊ ಒಂದು 2-3 ಟರ್ಮ್ ಬರೀರಿ ಟಿಲ್ n 3⁴n - k ಅಂದರೆ 1 ಹಾಕಿ, f of k ಇದಲ್ಲಿ 1 ಹಾಕಿ. ನೆಕ್ಸ್ಟ್ 2ಗೆ ಬರೀರಿ, ಒಂದು 2-3 ಬರೀರಿ. ನೆಕ್ಸ್ಟ್ 3⁴ ಫೈನಲಿ ವಿ ಗೆಟ್ 0 × f of n ಆಯಿತಾ. ನೆಕ್ಸ್ಟ್ 3⁴n - 1 f of 1 ಅಂದರೆ 5 × 3. ನೆಕ್ಸ್ಟ್ f of 2ಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 5 × 3² 5 × 3⁴n 5ಅನ್ನು ಕಾಮನ್ ತೆಗೀರಿ, 3⁴n 3⁴n ಟಿಲ್ 3⁴n ಎಷ್ಟು ಸಲ n ಟೈಮ್ಸ್ 3⁴n ಆಯಿತು. 2 × 3⁴n ಪ್ಲಸ್ 5 × n ಟೈಮ್ಸ್ 3⁴n 3⁴n ಕಾಮನ್ ತೆಗೀರಿ, 2 + 5n ಇಸ್ ದ ಆನ್ಸರ್. ನೆಕ್ಸ್ಟ್ ಒಂದು ಸೀರೀಸ್ ಕೊಟ್ಟಿದ್ದಾರೆ 0 2 6 12 20 30 42. ಇದಕ್ಕೆ ನಾವು ರಿಕರೆನ್ಸ್ ರಿಲೇಷನ್ನ ಫಾರ್ಮ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ಕಂಡೀಷನ್ ಎಂತ ಇಲ್ಲ, ಖಾಲಿ ಕ್ವಶನ್ ಮಾತ್ರ ಆಯಿತಾ. ಸೊ ಈ A0 ಫಸ್ಟ್ ಯಾವುದು 0 A0 ವೆಯ್ಟ್ ಓಕೆ. A0 ಅಂದರೆ 0, A1 ಅಂದರೆ 2, ನೆಕ್ಸ್ಟ್ A3 ಅಂದರೆ 6, A4 ಅಂದರೆ 12, A5 ಅಂದರೆ 20. ಸೊ ಆನ್ ಕಂಟಿನ್ಯೂ. A6 ಅಂದರೆ 42. ನಮಗೆ ವ್ಯಾಲ್ಯೂಗಳ ನಡುವೆ ರಿಕರೆನ್ಸ್ ರಿಲೇಷನ್ ಎಂಥ ಫಾರ್ಮ್ ಆಗ್ತಿದೆ ನೋಡಬೇಕು. ಸೊ ನಾವು ಪ್ರೀವಿಯಸ್ ವ್ಯಾಲ್ಯೂಯಿಂದ ಸಬ್ಸ್ಟಿಟ್ಯೂಟ್ ಮಾಡುವ. A1 - A0 ಮಾಡುವ. 2 - 0 ಅಂದರೆ 2. ನೆಕ್ಸ್ಟ್ ಎಗೇನ್ 6ಇಂದ 2ಅನ್ನು ಮೈನಸ್ ಮಾಡಿದರೆ 4 ಸಿಕ್ಕಿತ್ತು. 12ಇಂದ 6ಅನ್ನು ಮೈನಸ್ ಮಾಡಿದರೆ 6 ಸಿಕ್ಕಿತ್ತು. ಸೊ ಒಂದು ಸೀಕ್ವೆನ್ಸ್ ಫಾರ್ಮ್ ಆಗ್ತಿದೆ ಅಲ್ಲ, 2 4 6 8 10 12 ಎಂಥ ರಿಲೇಷನ್ ಇದೆ, ಎವ್ರಿ ಒನ್ ಇಸ್ 2. ನೆಕ್ಸ್ಟ್ ಮಲ್ಟಿಪ್ಲೈ ವಿತ್ 1 2 3 4 5 6. ದಿಸ್ ಇಸ್ ಅ ರಿಲೇಷನ್ ವಿ ವಿಲ್ ಗೆಟ್. ನೆಕ್ಸ್ಟ್ ಜನರಲ್ ಟರ್ಮ್ ಅಂತ An - An-1 is 2 × n. n is increment by 1 2 3 4 5 6 so on, ರೈಟ್. ನೆಕ್ಸ್ಟ್ ಎಲ್ಲವನ್ನು ಕೂಡ ಸಮ್ ಅಪ್ ಮಾಡುವ. An - A0 ದಟ್ ಈಸ್ 2 × 1 ಪ್ಲಸ್ 2 × 2 ಪ್ಲಸ್ 2 × 3 ಟಿಲ್ 2 × n. 2 ಅನ್ನು ಕಾಮನ್ ತೆಗೆದರೆ 1 + 2 + 3 ಟಿಲ್ n 2 × ಈ ಸೀಕ್ವೆನ್ಸ್ ಇದು n + 1/2. An is n × n + 1 ಆಯಿತಾ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ವೈರಸ್ ಇದು ಕ್ವಶನ್ ಒಂದು ರಿಪೀಟ್ ಆಗಿದೆ, ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ತುಂಬ ಸಲ ಒಂದು ಫೈಲಲ್ಲಿ ವೈರಸ್ ಸಿಸ್ಟಮ್ ಇರ್ತದೆ, ಅದು 250% ಅಷ್ಟು ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತದೆ. ಆಫ್ಟರ್ 1 day ಅದು 2R ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ವೆಯ್ಟ್ ಐ ವಿಲ್ ಶೋ ದ ಕ್ವಶನ್. ಸೊ ದಿಸ್ ಈಸ್ ದ ಕ್ವಶನ್. ದ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಇನ್ ಫೈಲ್ಸ್ ಇನ್ ದ ಗಿವನ್ ಸಿಸ್ಟಮ್ ಇಸ್ 1000 and this incremented to 50% every 2 hours. Use a recurrence relation to determine the number of virus affected file in the system after 1 day. ಆಯಿತಾ. ಇದು ಕ್ವಶನ್ ಪೇಪರಲ್ಲಿ ರಿಪೀಟ್ ಕೂಡ ಆಗಿದೆ. ಇನಿಷಿಯಲ್ ಕಂಡೀಷನ್ ಎಷ್ಟು ವೈರಸ್ ಇತ್ತು, 1000 ವೈರಸ್ ಇತ್ತು. ನೆಕ್ಸ್ಟ್ 250% ಇನ್ಕ್ರಿಮೆಂಟ್ ಆಗಿದೆ ಪ್ರೀವಿಯಸ್ ವ್ಯಾಲ್ಯೂಗೆ, ದಟ್ ಈಸ್ A0 ಪ್ಲಸ್ 250% ಆಫ್ A0. ನೆಕ್ಸ್ಟ್ A2 ಅಂದರೆ A1 ಪ್ಲಸ್ 250% ಆಫ್ A1 ಆಯಿತಾ. ಕಂಡೀಷನ್ ಹೀಗೇ ಕಂಟಿನ್ಯೂ ಆಗ್ತಿರ್ತದೆ ಟಿಲ್ An ಅಂದರೆ An-1 ಪ್ಲಸ್ 250% ಆಫ್ An-1. ನೆಕ್ಸ್ಟ್ 250% An-1 ಕಾಮನ್ ತಗೊಂಡ್ರೆ 1 ಪ್ಲಸ್ 250% An-1 1 ಪ್ಲಸ್ 250% ಅಂದರೆ 250 ಆಫ್ 100 ದಟ್ ಈಸ್ 2.5. ನೆಕ್ಸ್ಟ್ ಆನ್ಸರ್ ಇಸ್ 3.5 An-1 ಫಾರ್ ಆಲ್ n ಗ್ರೇಟರ್ ದೆನ್ ಈಕ್ವಲ್ ಟು 1. ಇದು ಜನರಲ್ ಟರ್ಮ್. ನೆಕ್ಸ್ಟ್ An ಅಂದರೆ C⁴n A0 ಆಯಿತಾ. ನೆಕ್ಸ್ಟ್ A0 Cn ಅಂದರೆ ಕಾನ್ಸ್ಟೆಂಟ್ ಎಷ್ಟು 3.5 n. ಇನಿಷಿಯಲ್ ಕಂಡೀಷನ್ ಎಷ್ಟು 1000. 1 ಡೇಗೆ ನಮ್ಮ ಹತ್ರ ಎಷ್ಟಿದೆ 24 hours. ವೈರಸ್ ಎಷ್ಟು ಫೈಲಲ್ಲಿ ಎಷ್ಟು ಟೈಮಿಗೆ ಇನ್ಕ್ರೀಸ್ ಆಗ್ತಿರ್ತದೆ ಫಾರ್ ಎವ್ರಿ 2 hours. ಹಾಗಾದರೆ ಟೋಟಲ್ n ಎಷ್ಟು ಡೇಗೆ 12. ನೆಕ್ಸ್ಟ್ ವಿ ಗಾಟ್ ದ ವ್ಯಾಲ್ಯೂ n ಆಲ್ಸೋ, ದಟ್ ಈಸ್ 3.5 × 12 × 1000. ಫೈನಲ್ ಆನ್ಸರ್ ಇಸ್ ದಿಸ್. ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ರಿಕರೆನ್ಸ್ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ 2 questions ಆರ್ ಫ್ರಮ್ ಮಾಡೆಲ್ ಕ್ವಶನ್ ಪೇಪರ್. Cn ಅಂದರೆ ಇಲ್ಲಿ C ಕೂಡ ಕೊಡ್ಬೋದು, A ಕೂಡ ಕೊಡ್ಬೋದು, ಎಂತ ಕೂಡ ಕೊಡ್ಬೋದು ಆಯಿತಾ.
Cn is 3Cn minus 1 minus 2Cn minus 2 for all n greater than equal to 2 ಆ್ಯಂಡ್ ಇನಿಷಿಯಲ್ 2 ಕಂಡೀಷನ್ ಕೊಟ್ಟಿದ್ದಾರೆ. C1 ಅಂದರೆ 5 ಅಂತೆ, C2 ಅಂದರೆ 3 ಅಂತೆ. ಆಯಿತಾ. ನೆಕ್ಸ್ಟ್ ನಾವು ಯಾವ ಫಾರ್ಮಲ್ಲಿ ಈಕ್ವಲ್ ಟು 0 ಫಾರ್ಮಲ್ಲಿ ಬರೀಬೇಕು. n -1 n -2 ಫಾರ್ಮೆಟಲ್ಲಿ ಉಂಟಾ? ಹಾಂ ಇದೆ. ಏನಾದರೂ ಚೇಂಜ್ ಮಾಡಬೇಕು? ನೋ. Cn - 3Cn - 1 ಪ್ಲಸ್ 2Cn - 2 ಈಕ್ವಲ್ ಟು 0 ಆಯಿತಾ. Cn ಅಂದರೆ ಇಲ್ಲಿ ಎಷ್ಟು ಕಾನ್ಸ್ಟೆಂಟ್? 1. ನೆಕ್ಸ್ಟ್ Cn - 1 ಇದು ಕಾನ್ಸ್ಟೆಂಟ್ -3. ನೆಕ್ಸ್ಟ್ Cn - 2 ಇದು ಕಾನ್ಸ್ಟೆಂಟ್ 2. ನೆಕ್ಸ್ಟ್ ಜನರಲ್ ಫಾರ್ಮ್ ಎಂತ? k² - 3k + 2 ಈಕ್ವಲ್ ಟು 0. ದಿಸ್ ಇಸ್ ಅ ಜನರಲ್ ಟರ್ಮ್. ವಿ ಹ್ಯಾವ್ ಟು ಅಪ್ಲೈ k² ಅಲ್ಲಿ k² ಪ್ಲಸ್ k ಪ್ಲಸ್ ಕಾನ್ಸ್ಟೆಂಟ್ ಈಕ್ವಲ್ ಟು 0. k² ಅಲ್ಲಿ 1k². ನೆಕ್ಸ್ಟ್ ಮೈನಸ್ ಕಾನ್ಸ್ಟೆಂಟ್ 3k plus constant value is 2 equal to 0. k square minus 2k minus k plus 2 equal to 0. ನೆಕ್ಸ್ಟ್ ಅದನ್ನು ಸಾಲ್ವ್ ಮಾಡಿ. k into k minus 2 minus 1 k minus 2 equal to 0. k1 ಅಂದರೆ ಒಂದು ವ್ಯಾಲ್ಯೂಗೆ k1 ಕೊಡಿ, ಇನ್ನೊಂದು ಬಂದ ವ್ಯಾಲ್ಯೂಗೆ 2 ಕೊಡಿ. ಇದೆಂತ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್. ಸೊ ನಾವೀಗ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಫಾರ್ಮುಲಾ ಎಂತ? a n is a k1n ಪ್ಲಸ್ b k2 b k2n ಆಯಿತಾ. a n a k1 ಇದು ವ್ಯಾಲ್ಯೂ ಎಷ್ಟು? 1. ನೆಕ್ಸ್ಟ್ k2 ಇದು ವ್ಯಾಲ್ಯೂ ಎಷ್ಟು? 2. a n ಅಂದರೆ ಎಂತ? a ಪ್ಲಸ್ 2 to the power n into b ಆಯಿತಾ. ನೆಕ್ಸ್ಟ್ ಇಷ್ಟು ಮಾಡಿ ಆದಮೇಲೆ ಕ್ವಶನಿಗೆ ಹೋಗಿ. C1 ಅಂದರೆ 5 ಅಂತ ಕೊಟ್ಟಿದ್ದಾರೆ. C1ಗೆ ನಮಗೆ ಎಂತ? ಸೊ ಇದು an ಅಲ್ಲ CN ಆಗಬೇಕಾಯ್ತು. an ಅಲ್ಲ CN ಆಗಬೇಕು. ನೆಕ್ಸ್ಟ್ CN a ಪ್ಲಸ್ 2b. C1 ಇದು ವ್ಯಾಲ್ಯೂ 5 ಅಲ್ಲಿ ಅಪ್ಲೈ ಮಾಡಿ. a ಪ್ಲಸ್ 2b. ನೆಕ್ಸ್ಟ್ C2 ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ. ಅದೆಷ್ಟು? 3 a ಪ್ಲಸ್ 4b. a ಪ್ಲಸ್ 2b ಮತ್ತು a ಪ್ಲಸ್ 4b ಉಂಟು, ಅದನ್ನು ಸಾಲ್ವ್ ಮಾಡಿ. a ಪ್ಲಸ್ 2b a ಪ್ಲಸ್ 4b. ನೆಕ್ಸ್ಟ್ b ಅಂದರೆ -1 ಸಿಕ್ಕಿತು, a ಅಂದರೆ 7 ಸಿಕ್ಕಿತು. ಅದನ್ನು ಅಪ್ಲೈ ಮಾಡಿ. ಜನರಲ್ ಟೈಮಲ್ಲಿ ಅಪ್ಲೈ ಮಾಡಿ. ಇಲ್ಲಿ 7 ಪ್ಲಸ್ 2 to the power n - 1 7 into 2 to the power n. ಸೊ ದಿಸ್ ಈಸ್ ದ answer for this question. Next similar way, an plus 2 minus 3an plus 1 2an for all n greater than equal to 0 a01 a1 6. ನಮಗೆ n greater than equal to 0 ಅಂದರೆ ಕೂಡಲೇ ತಲೆಗೆ ಹೋಗ್ಬೇಕು. ಅದೆಂತ ಚೇಂಜ್ ಮಾಡಲಿಕ್ಕಿದೆ. n greater than equal to 2 ಬರಬೇಕು. ಸೊ ವಿ ಹ್ಯಾವ್ ಟು -2 ಮಾಡಬೇಕಿಲ್ಲ. an plus 2 ಅಂತಂದರೆ n plus 2 minus 2. ನೆಕ್ಸ್ಟ್ 3an plus 1 -2. ನೆಕ್ಸ್ಟ್ 2an - 2 equal to 0 ಆಯಿತಾ. ನೆಕ್ಸ್ಟ್ ನಮ್ದು ರಿಕ್ವೈರ್ಡ್ ಫಾರ್ಮ್ ಸಿಕ್ಕಿತ್ತು. ನೆಕ್ಸ್ಟ್ Cn ಇದು ಕಾನ್ಸ್ಟೆಂಟ್ 1, n - 1 ಇದು -3 ಆ್ಯಂಡ್ ಹಿಯರ್ 2 ಸೇಮ್ ಅಲ್ಲ. ನೆಕ್ಸ್ಟ್ ಕೆ ಸೊ ಸೇಮ್ ಆದ ಕಾರಣ ರಿಯಲ್ ಮತ್ತು ಡಿಸ್ಟಿಂಕ್ಟ್ ಸಿಕ್ಕಿತ್ತು 1 ಮತ್ತು 2. ನೆಕ್ಸ್ಟ್ ಅಪ್ಲೈ ಮಾಡಿ, ಅದನ್ನು ಸಾಲ್ವ್ ಮಾಡಿ. a ಪ್ಲಸ್ ಇಲ್ಲಿ ಮಾತ್ರ ಅಪ್ಲೈ ಮಾಡುವಾಗ ಇನಿಷಿಯಲ್ ಕಂಡೀಷನ್ ಚೇಂಜ್. ಇಲ್ಲಿ a0 is 1 a1 is 6 ಕೊಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ ಸಾಲ್ವ್ ಮಾಡಿ. b ಅಂದರೆ 5 a ಅಂದರೆ -4 ಬಂತು. ನೆಕ್ಸ್ಟ್ ಫೈನಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೆಕ್ಸ್ಟ್ ಈ ಕ್ವಶನ್ ತುಂಬ ಸಲ ರಿಪೀಟೆಡ್ ಆಗಿದೆ. ಸೊ ಈಗ ಇಲ್ಲಿ n ಗ್ರೇಟರ್ ದೆನ್ ಈಕ್ವಲ್ ಟು 0 ಆಗಿದೆ, 2 ಇದೆ. ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. fn - fn - 1 - fn - 2 ಈಕ್ವಲ್ ಟು 0. ಅದು ಕ್ವಾಡ್ರಾಟಿಕ್ ಈಕ್ವೇಷನ್. ರಿಯಲ್ ಮತ್ತು ಡಿಸ್ಟಿಂಕ್ಟ್ ರೂಟ್ ಸಿಗಲ್ಲ ನಮಗೆ. k² - k - 1 ಈಕ್ವಲ್ ಟು 0. ಇಲ್ಲಿ ನಮಗೆ a ಎಷ್ಟು 1 b ಎಷ್ಟು -1 c ಎಷ್ಟು -1 ಅಂದರೆ 1 -1 ಕಾನ್ಸ್ಟೆಂಟ್ -1 ಕಾನ್ಸ್ಟೆಂಟ್. kಗೆ ಅಪ್ಲೈ ಮಾಡಿ. k ಅಂತ 1 + or -√5/2 ಪ್ಲಸ್ k1 ಅಂದರೆ ಪ್ಲಸ್ k2 ಅಂದರೆ ಮೈನಸ್ ಆಯಿತಾ. ನೆಕ್ಸ್ಟ್ ಜನರಲ್ ಫಾರ್ಮ್ ಬರೀರಿ. fn is a. ನೆಕ್ಸ್ಟ್ k1 to the power n that is 1 + 5/2 to the power n. ನೆಕ್ಸ್ಟ್ b k2 to the power n ಬರ್ತದೆ. ಜನರಲ್ ಫಾರ್ಮ್ ಬರೆದ್ವಿ. ನೆಕ್ಸ್ಟ್ ಎಂತ ಮಾಡಬೇಕು? ಇನಿಷಿಯಲ್ ಕಂಡೀಷನ್ ನೋಡಬೇಕು. f0 = 0 ಇದೆ, f1 = 1 ಇದೆ. ಎರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. f0 ಅಂದರೆ a × 1 + 5/2 ಪವರ್ 0 ಪ್ಲಸ್ b ನೆಕ್ಸ್ಟ್ k2 ಹಾಕಿದ್ರಿ. ನೆಕ್ಸ್ಟ್ f0 ಅಂದರೆ 0 ಅಂತೆ. ಇಲ್ಲಿ 5 to the power 0 ಆಯಿತು, ದಟ್ ಈಸ್ 1 ಆಯಿತು. a ಪ್ಲಸ್ ಇಲ್ಲಿ ಸಹ 0 ಆದರೆ 1 ಆಯಿತು. a ಪ್ಲಸ್ b ಆಯಿತು. 0 = a ಪ್ಲಸ್ b ಸಿಕ್ಕಿತ್ತು. ನೆಕ್ಸ್ಟ್ f1ಗೆ ಕೊಟ್ಟಿದ್ದಾರೆ. f1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಪವರ್ 1 ಆಯಿತು. ನೆಕ್ಸ್ಟ್ ಇಲ್ಲಿಂದ ನಮಗೆ ಎಂತ ಕನ್ಸಿಡರ್ ಮಾಡ್ಬೋದು? b ಇದು ವ್ಯಾಲ್ಯೂ ಅಂತ -a, ಯಾಕಂದರೆ ಇಲ್ಲಿ ನೆಕ್ಸ್ಟ್ ಸಾಲ್ವ್ ಮಾಡಬೇಕಲ್ಲ. ಸೊ b ಅಂದರೆ ಅಂತ -a ಅಂತ ತಗೊಳ್ಳಿ. b is -a 1 - 5/2. ಸೊ a - a ಅದನ್ನು ಕಾಮನನ್ನು a ಅನ್ನು ಕಾಮನ್ ತೆಗೀರಿ. f1 ಅಂದರೆ 1 ಅಂತ ಕೊಟ್ಟಿದ್ದಾರೆ. a ಅನ್ನು ಕಾಮನ್ ತೆಗೀರಿ. 1 + √5 - 1 - √5/2. ನೆಕ್ಸ್ಟ್ ಕಾಮನ್ ತೆಗೀರಿ. ಏನು 2 × √5. ಇಲ್ಲಿ 1 - 1 ಕ್ಯಾನ್ಸಲ್ ಆಯಿತು. 2 × √5/2 1. ನೆಕ್ಸ್ಟ್ 2 ಕ್ಯಾನ್ಸಲ್ ಆಯಿತು. ದಟ್ ಈಸ್ a √5. a ಅಂದರೆ 1/√5. b ಅಂದರೆ ಅಂತ ಮೈನಸ್ ಆಫ್ a, ದಟ್ ಈಸ್ -1/√5. fn ಅಂತ ಲಾಸ್ಟ್ ಟರ್ಮ್. ಸಿಂಪಲ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್. ಥರ್ಡ್ ಟಾಪಿಕ್ ರೂಟ್ ಪಾಲಿನೋಮಿಯಲ್. ರೂಟ್ ಪಾಲಿನೋಮಿಯಲ್ಸಲ್ಲಿ ಸಹ 3 ಟೈಪ್ ಇದೆ. ಒಂದು ಪ್ರಾಡಕ್ಟ್ ರೂಲ್, ಒಂದು ಎಕ್ಸ್ಪೆನ್ಷನ್ ಫಾರ್ಮುಲಾ, ಮತ್ತೊಂದು ಜನರಲ್ ಫಾರ್ಮುಲಾ. ಸೊ ನಾನು ಕ್ವಶನ್ ಸಾಲ್ವ್ ಮಾಡ್ತಾ ಇರುವಾಗಲೇ ಯಾವುದಕ್ಕೆ ಯಾವ ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೇನೆ. ಫಸ್ಟ್ ಜನರಲ್ ಆಗಿ ಅಪ್ಲೈ ಮಾಡ್ತಾ ಹೋಗುವ. ಸೊ ಈ ಕ್ವಶನ್ ಬಂದುಬಿಟ್ಟು ಈ ಸಲದ ಮಾಡೆಲ್ ಪೇಪರಲ್ಲಿ. ಸೊ ಇದೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಖಾಲಿ ಬಾಕ್ಸ್, ವ್ಯಾಲ್ಯೂ ಅಂತ ಇಲ್ಲ. ಅದಕ್ಕೆ ರೂಟ್ ಪಾಲಿನೋಮಿಯಲ್ ಫೈಂಡ್ ಔಟ್ ಮಾಡಿ ಅಂತ. ಫಸ್ಟ್ ನಾವು ಜನರಲ್ ಫಾರ್ಮುಲಾ ಅಂತ ಜನರಲ್ ಆಗಿ ಅಪ್ಲೈ ಮಾಡೋದಾದರೆ r(c, x) 1 + r1x + r2x². ನೆಕ್ಸ್ಟ್ r3x³. ನೆಕ್ಸ್ಟ್ r4x to the power 4. ಇದು ಜನರಲ್ ಫಾರ್ಮ್ ಆಯಿತಾ. ನೆಕ್ಸ್ಟ್ ಈಗ ಅಪ್ಲೈ ಮಾಡು. ನಮಗೆ ಇಲ್ಲಿ ಫಾರ್ಮುಲಾದಲ್ಲಿ ಎಕ್ಸ್ ಕಾನ್ಸ್ಟೆಂಟ್ ಆಯಿತಾ. r1 ಎಷ್ಟು, r2 ಎಷ್ಟು, r3 ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತಾ ಇರಬೇಕು. r1 ಅಂದರೆ ನಂಬರ್ ಆಫ್ ಬಾಕ್ಸ್, ಎಷ್ಟು ಬಾಕ್ಸ್ ಉಂಟು, 1 2 3 4 ಆಯಿತಾ. ನೆಕ್ಸ್ಟ್ ಇಲ್ಲಿ ಈ ಬಾಕ್ಸಿಗೆ ಒಂದು ನಂಬರ್ ಕೊಡಿ, ಯಾಕಂದರೆ ನಿಮಗೆ ಮಿಸ್ ಆಗಬಾರ್ದಲ್ಲ. ನೆಕ್ಸ್ಟ್ r2
R2 ಹೇಗೆ ಫೈಂಡ್ ಮಾಡೋದು? ಸೇಮ್ ರೋ ಸೇಮ್ ಕಾಲಮ್ ಇದ್ದು ಕಾಂಬಿನೇಷನ್ ಆಗಲ್ಲ. 2 ಅಂತಂದರೆ 2 ಎಲಿಮೆಂಟ್ ಇದ್ದು ಕಾಂಬಿನೇಷನ್ ಆಗಿರಬೇಕು, ಪ್ಲಸ್ ಸೇಮ್ ರೋ ಸೇಮ್ ಕಾಲಮ್ ಆಗಿರ್ಬಾರ್ದು. ಅಂದರೆ 1ಗೆ ನಾವು 2 ಸೇಮ್ ಕಾಲಮ್ ಇದೆ ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದು ಬಾಕ್ಸ್ ಕೂಡ ಇದ್ದರೆ ಅದು ಕೂಡ ಮಾಡೋಕ್ಕಾಗಲ್ಲ, ಸೇಮ್ ರೋ ಸೇಮ್ ಕಾಲಮ್ ಇದು ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ 1ಗೆ 3 ಕಾಂಬಿನೇಷನ್ ಆಗ್ತದೆ, 1ಗೆ 4 ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ 2ಗೆ 3 ಕಾಂಬಿನೇಷನ್ ಆಗ್ತದಾ? ಇಲ್ಲ. 2ಗೆ 4 ಆಗ್ತದೆ, 2ಗೆ 4 ಆಗ್ತದೆ. ನೆಕ್ಸ್ಟ್ ಉಲ್ಟಾ ಹೋಗ್ಲಿಕ್ಕಿಲ್ಲ ಆಯಿತಾ, ಅದು ಸೇಮ್ ಅಲ್ಲ. ನೆಕ್ಸ್ಟ್ R2 ಅಂದರೆ 3 ಕಾಂಬಿನೇಷನ್ ಸಿಕ್ಕಿತ್ತು, 1 3 1 4 2 4. R2 ಇದು ವ್ಯಾಲ್ಯೂ ಎಷ್ಟು? 3. ನೆಕ್ಸ್ಟ್ ಜನರಲ್ ಫಾರ್ಮ್ ಅಂತ 1 + 4x + 3x². ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ, ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಈಗ ನಂಬರ್ ಹಾಕಿಬಿಡಿ, 1 2 3 4 5 6 ಹಾಕಿಬಿಡಿ. R1 ಅಂದರೆ ನಂಬರ್ ಆಫ್ ಬಾಕ್ಸ್ ಎಷ್ಟು? 6. ನೆಕ್ಸ್ಟ್ R2 ಅಂದರೆ 2 ವ್ಯಾಲ್ಯೂಸ್ ಇರಬೇಕು. ಫಸ್ಟ್ ಕಾಂಬಿನೇಷನ್ ಹೇಗೆ ಮಾಡೋದು? ಅದೇ ರೋ ಅದೇ ಕಾಲಮ್ ಬಿಡಬಾರ್ದು. 1ಗೆ 2 ಆಗ್ತದೆ, ನೋ. 1ಗೆ 3 ಆಗ್ತದೆ, 1 4 ಆಗ್ತದೆ, 1 5 ಆಯಿತು, 1 6 ಆಯಿತು. 2ಗೆ 3 ಆಗ್ತದಾ? ಇಲ್ಲ. 2ಗೆ 1 ಆಗ್ತದಾ? ಇಲ್ಲ. 2ಗೆ 4 ಆಗ್ತದೆ, 2 5 ಆಗ್ತದೆ, 2 6 ಆಗ್ತದೆ. 3ಗೆ 4 ಆಗ್ತದಾ? ನೋ. 3ಗೆ 5 ಆಗ್ತದಾ? 3 5 3 6 ಆಯಿತಾ. ಟೋಟಲ್ ಎಷ್ಟು ಕಾಂಬಿನೇಷನ್? 9 ಆಯಿತು. ನೆಕ್ಸ್ಟ್ R3 ಅಂದರೆ 3 ವ್ಯಾಲ್ಯೂಸ್ ಇರಬೇಕು, ಪ್ಲಸ್ ಸೇಮ್ ರೋ ಸೇಮ್ ಕಾಲಮ್ ಇರಬಾರ್ದು. 1 ತೆಕೊಂಡ್ರಿ, ನೆಕ್ಸ್ಟ್ 2 ಆಗ್ತದೆ? ಇಲ್ಲ. ನೆಕ್ಸ್ಟ್ 1 3 ಆಗ್ತದೆ, 3 ಒಟ್ಟಿಗೆ 4 ಆಗ್ತದೆ? ಇಲ್ಲ. 1 3 5 ತೆಕೊಂಡ್ರೆ ಆಗ್ತದಾ? ಆಗ್ತದೆ. 1 3 5. ನೆಕ್ಸ್ಟ್ 1 ತೆಕೊಂಡ್ರಿ, 3 ತೆಕೊಂಡ್ರೆ ಈಗ ಇನ್ನು 6 ಆಗ್ತದೆ. 1 3 6 ಡಿಫ್ರೆಂಟ್ ಕಾಂಬಿನೇಷನ್ ಸಿಕ್ಕಿತ್ತು. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡಿದರೆ 2 ಎಲಿಮೆಂಟ್ ಇರೋದು, ನೆಕ್ಸ್ಟ್ ರೋ ಇಲ್ಲ ಅಲ್ಲ. ಸೊ R3 ಅಂದರೆ 2. ನೆಕ್ಸ್ಟ್ ಆನ್ಸರ್ ಅಂತ RCX ಇದು 1 + 6x + 9x² + 2x³. ನೆಕ್ಸ್ಟ್ ಇನ್ನೊಂದು ಸೇಮ್ ಜನರಲ್ ಫಾರ್ಮ್ ಅಪ್ಲೈ ಮಾಡೋದು. 1 2 3 4 5 6 7. R1 ಅಂದರೆ 7, R2 ಅಂದರೆ 1ಗೆ ಆಗೋದಾಗ್ತದೆ, 1ಗೆ 4 ಆಗ್ತದೆ, ನೆಕ್ಸ್ಟ್ 1ಗೆ 5 ಆಗ್ತದೆ, 1ಗೆ 6 ಆಗಲ್ಲ, 1ಗೆ 7 ಆಗ್ತದೆ, 2ಗೆ 3 ಆಗುತ್ತೆ, 2ಗೆ 5 2 6. ನೆಕ್ಸ್ಟ್ 3ಗೆ 5 ಆಗುತ್ತೆ, 3ಗೆ 7 ಆಗುತ್ತೆ, 4ಗೆ 5 ಆಗುತ್ತೆ, 4ಗೆ 6 ಆಗ್ತದೆ. R3 ಅಂದರೆ ಅಗೇನ್ 3 ನಂಬರ್ ಇರಬೇಕು. 1ಗೆ ಆಗ್ತದೆ 1 4 ಆಗ್ತದೆ, 5 ಆಗ್ತದೆ. ನೆಕ್ಸ್ಟ್ 1 4 6 ಆಗಲ್ಲ, ಸೇಮ್ ಕಾಲಮ್ ಸೇಮ್ ರೋ ರಿಪೀಟ್ ಆಗ್ತದೆ. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡಿದರೆ 2 3 5 ಆಗ್ತದೆ. ಸೊ 2 ಕಾಂಬಿನೇಷನ್. RCX ಅಂದರೆ 1 + 7x + 10x² + 2x³. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದನ್ನು ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋದು. ಯಾಕಂತಂದರೆ ಜನರಲ್ ಟರ್ಮ್ಸ್ ಹಾಕ್ಬೋದು, ಬಟ್ ಸ್ವಲ್ಪ ಲೆಂತಿ ಪ್ರೊಸೆಸ್ ಅಲ್ವಾ. ಹೇಗೆ ಈಸಿ ಆಗ್ತದೆ ಅಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಪ್ರಾಡಕ್ಟ್ ರೂಲ್ ಅಪ್ಲೈ ಹೇಗೆ ಮಾಡೋದು ಅಂತಂದರೆ, ನಾವು ಒಂದು ಬಾಕ್ಸನ್ನು ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡಬೇಕಂದ್ರೆ ರೋ ಮತ್ತು ಕಾಲಮ್ ಕಟ್ ಮಾಡಬಾರ್ದು ಆಯಿತಾ. ಈಗ ಸಪೋಸ್ ಇಲ್ಲಿ ಒಂದು 6 ಅಂತ ಇದ್ದರೆ, ನಾವಾಗ ಇಲ್ಲಿ 6 7 ಅಂತ ಇದ್ದರೆ ಆಗ ನಾವು ಇದನ್ನು ಡಿವೈಡ್ ಮಾಡಲಿಕ್ಕಾಗಲ್ಲ, ಯಾಕಂದರೆ 4 ಇದು ರೋ ಇಂದ ಕಟ್ ಆಗ್ತದಲ್ಲ, ಹೀಗೆ ಡಿವೈಡ್ ಮಾಡಲಿಕ್ಕಾಗಲ್ಲ. ಸೊ ಸಪ್ರೇಟಾಗಿ ಕಟ್ ಮಾಡಬೇಕು, ಯಾವುದೇ ರೋ ಮತ್ತು ಕಾಲಮ್ ಕ್ಲ್ಯಾಶ್ ಆಗಬಾರ್ದು ಆಯಿತಾ. ಈಗ ನಾವಿಲ್ಲಿ ಇದನ್ನು ಹೀಗೆ ಕಟ್ ಮಾಡಿದರೆ ಇಲ್ಲಿ ನಮಗೆ ಇದಕ್ಕೆ ಯಾವುದೇ ರೋ ಈ ಕಾಲಮಿನ ಈ ಬಾಕ್ಸ್ ಇದ್ದು ಈ ಮ್ಯಾಟ್ರಿಕ್ಸ್ ಇದ್ದು ಎಲಿಮೆಂಟೇ ಬರಲಿಲ್ಲ. ನೆಕ್ಸ್ಟ್ ಇಲ್ಲಿಂದ ತೆಗೆಯುವಾಗ ಸಹ ಅದಕ್ಕೇನು ಅಫೆಕ್ಟ್ ಆಗಲಿಲ್ಲ, ರೋ ಕಾಲಮ್ ಅಡ್ಡ ಬರಲಿಕ್ಕಿಲ್ಲ ಅಷ್ಟೇ. ಸೊ ನಮಗೀಗ 2 ಬಾಕ್ಸ್ ಸಿಕ್ಕಿತ್ತು, 1 2 3 4 ಮತ್ತು 5 6 7 8 9 10 11 ಇದು ಆಯಿತಾ. ಸೇಮ್ ಇನ್ನು ಜನರಲ್ ಫಾರ್ಮ್ ಅದೇ ಅಪ್ಲೈ ಮಾಡಿ. R1 ಅಂದರೆ ಎಂತ 4 ಕಾಂಬಿನೇಷನ್ ಯಾವುದು? 1 R2 ಈಗ ಆದರೆ 2 ಎಲಿಮೆಂಟ್ ಇರಬೇಕು, 1 4 2 3. R2 ಅಂದರೆ 2 ಸಿಕ್ಕಿತ್ತು, RCX ಅಂದರೆ 1 + 4x + 2x². ನೆಕ್ಸ್ಟ್ ಈ ಕಾಲಮ್ಗೆ ಅಪ್ಲೈ ಮಾಡಿ. R1 ಅಂದರೆ ಎಷ್ಟು ಎಲಿಮೆಂಟ್ ಇದೆ? 7 ಎಲಿಮೆಂಟ್ ಇದೆ. R2 ಅಂದರೆ ಹೇಗೇನು ಕಾಂಬಿನೇಷನ್ ಮಾಡಿ. 5ಗೆ ಯಾವುದೆಲ್ಲ ಆಗ್ತದೆ? 8 ಆಗ್ತದೆ, 9 ಆಗ್ತದೆ, 11 ಆಗ್ತದೆ. 6ಗೆ ಯಾವುದು ಕಾಂಬಿನೇಷನ್ ಆಗ್ತದೆ? 6ಗೆ 7 ಆಗ್ತದೆ, 6ಗೆ 9, 6ಗೆ 10 ಆಗ್ತದೆ. 8ಗೆ ಯಾವುದಾಗ್ತದೆ? 8ಗೆ 9 ಆಗ್ತದೆ, 8ಗೆ 10 ಆಗ್ತದೆ. 7ಗೆ ಆಯ್ತಲ್ಲ, ನೆಕ್ಸ್ಟ್ ಅಷ್ಟೇ, 7ಗೆ 9 ಆಗ್ತದೆ, 7ಗೆ 9 ಆಗ್ತದೆ. ಟೋಟಲ್ ಎಷ್ಟು ಕಾಂಬಿನೇಷನ್? 10 ಕಾಂಬಿನೇಷನ್ ಸಿಕ್ಕಿತ್ತು. R3ಗೆ ಹೋಗಿ 3 ವ್ಯಾಲ್ಯೂ, 5ಗೆ 7 ಆಗಲ್ಲ 8 ಆಗುತ್ತೆ, 10 ಆಗಲ್ಲ 9 ಆಗುತ್ತೆ, 5 8 9 ಆಯಿತು. ನೆಕ್ಸ್ಟ್ 6ಗೆ 7 ಆಗುತ್ತೆ, 7ಗೆ 9 ಆಗ್ತದೆ, 6 7 9 2 ಕಾಂಬಿನೇಷನ್ ಸಿಕ್ಕಿತ್ತು. RC2x ಅಂತ 1 + 7x + 10x² + 2x³. ಪ್ರಾಡಕ್ಟ್ ರೂಲ್ ಅಂದರೆ ರಿಮೆಂಬರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಂದ ಆನ್ಸರನ್ನು ಮಲ್ಟಿಪ್ಲಿಕೇಶನ್, ಸಿಂಪಲ್. ಪ್ರಾಡಕ್ಟ್ ಅಂದರೆ ಅಂತ ಮಲ್ಟಿಪ್ಲಿಕೇಶನ್, ಅದರಲ್ಲೇನಿದೆ. RCX ಅಂದರೆ RCX × RC2x. ನೆಕ್ಸ್ಟ್ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಫೈನಲ್ ಆನ್ಸರ್ ಬರೀರಿ. ಸೊ ಎಕ್ಸ್ಪಾನ್ಷನ್ ಫಾರ್ಮುಲಾ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಇನ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಹೇಗಂದರೆ ರೈಟ್ ರೂ ಪಾಲಿನಾಮಿಯಲ್ ಯೂಸಿಂಗ್ ಎಕ್ಸ್ಪಾನ್ಷನ್ ಫಾರ್ಮುಲಾ ಫಾರ್ 3x3 ಚೆಕ್ ಬಾಕ್ಸ್ ಹಾಗೆಲ್ಲ ಕ್ವಶನ್ ಬಂದಿದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಎಕ್ಸ್ಪಾನ್ಷನ್ ಫಾರ್ಮುಲಲ್ಲಿ ಈಗ ನಮಗೆ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಾವು ಇದನ್ನು ಕಟ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ರೋ ಕಾಲಮ್ ಅಡ್ಡ ಬರ್ತದೆ. ನೆಕ್ಸ್ಟ್ ಕಟ್ ಮಾಡಿದರೆ 1 ತೆಗೆದರೆ ಖಾಲಿ 1 ಎಲಿಮೆಂಟ್ ಅಲ್ಲ, 1 ತೆಗಿಲಿಕ್ಕಾಗಲ್ಲ, ಬಿಕಾಸ್ ಅದು 3 6 ಅಲ್ಲಿದೆ ಅಲ್ಲ, ಸೇಮ್ ಕಾಲಮಲ್ಲಿದೆ. ಸೊ ಪ್ರಾಡಕ್ಟ್ ರೂಲ್ ಆಗಲಿಲ್ಲ. ನೆಕ್ಸ್ಟ್ ಜನರಲ್ ಫಾರ್ಮಿಗೆ ಮಾಡಲಿಕ್ಕೆ ಹೋದರೆ ಲೆಂದಿ ಪ್ರೊಸೆಸ್ ಆಯಿತಾ. ನೆಕ್ಸ್ಟ್ ಇದನ್ನು ನಾವು ಹೇಗೆ ಸಾಲ್ವ್ ಮಾಡೋದು? ಎಕ್ಸ್ಪಾನ್ಷನ್ ಫಾರ್ಮುಲಾ. ಎಕ್ಸ್ಪಾನ್ಷನ್ ಫಾರ್ಮುಲಾ ಅಂತಂದರೆ ತಲೆಯಲ್ಲಿ 2 ನೆನಪಿರಬೇಕು. ಒಂದು ಬ್ಲಾಕನ್ನು ಬ್ಲಾಕ್ ಮಾಡಬೇಕು ಮತ್ತು ಆ ಬ್ಲಾಕನ್ನು ಡಿಲೀಟ್ ಮಾಡಬೇಕು ಆಯಿತಾ. ಒಂದು ಬ್ಲಾಕನ್ನು ಫಸ್ಟಿಗೆ ಎಂತ ಮಾಡೋದು? ಬ್ಲಾಕನ್ನು ಬ್ಲಾಕ್ ಮಾಡೋದು, ನೆಕ್ಸ್ಟ್ ಆ ಬ್ಲಾಕನ್ನು ಡಿಲೀಟ್ ಮಾಡೋದು ಆಯಿತಾ. ನೆಕ್ಸ್ಟ್ ಈ ಬ್ಲಾಕಲ್ಲಿ ನಾವೀಗ ಫಸ್ಟ್ ಬ್ಲಾಕನ್ನೇ ಬ್ಲಾಕ್ ಮಾಡಿಬಿಡುವ. ಬ್ಲಾಕ್ ಮಾಡೋದು ಅಂತಂದರೆ ಆ ರೋ ಮತ್ತು ಅದರದ್ದು ಕಾಲಮನ್ನು ತೆಗೆಯೋದು. ಇದರಲ್ಲಿ ಈಗ ನಾನು ಇದರದ್ದು ಕಾಲಮ್ ತೆಗೆದೆ, ನೆಕ್ಸ್ಟ್ 1 ಇದ್ದು ರೋ ಸಹ ತೆಗೆದೆ. ಎಂತ ಉಳಿತು? 2 5 8 4 7 ಎಂತ ಸಿಕ್ಕಿತ್ತು? 2 4 5 7 8. ಇದಕ್ಕೆ ನೀವು D ಅಂತ ನೇಮ್ ಕೊಡಿ ಆಯಿತಾ. ನೆಕ್ಸ್ಟ್ ಜನರಲ್ ನಮ್ಮದು ಫಸ್ಟ್ ಫಾರ್ಮುಲಾ R1 ಅಂದರೆ ಅಂತ 5. ನೆಕ್ಸ್ಟ್ R2 ಅಂದರೆ 2 ವ್ಯಾಲ್ಯೂ ಇರಬೇಕು, ಕಾಂಬಿನೇಷನ್ ಮಾಡಿ ಟೋಟಲ್ 4 ಆಯಿತು. RDX ಅಂದರೆ ಅಂತ 1 + 5x + 4x². ನೆಕ್ಸ್ಟ್
ಎಂತ ಹೇಳಿದರೆ ಬ್ಲಾಕ್ ಮಾಡೋದಂದರೆ ರೋ ಮತ್ತು ಕಾಲಮ್ ತೆಗೆದ್ರಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಡಿಲೀಟ್ ಮಾಡೋದು. ಒಂದನ್ನು ಡಿಲೀಟ್ ಮಾಡಿದರೆ ಒಂದನ್ನು ಡಿಲೀಟ್ ಮಾಡಿದರೆ ಎಂತೆಲ್ಲ ಉಳಿಯಿತು, 2 3 4 5 6 7 8 ಸಿಕ್ಕಿತು. 2 3 4 5 6 7 8 ಸಿಕ್ಕಿತು. ಎಗೇನ್ ಫಾರ್ಮುಲಾ ಅಪ್ಲೈ ಮಾಡಿ. R1 ಅಂದರೆ 7, R2 ಅಂದರೆ ನೆಕ್ಸ್ಟ್ R1 ಅಂದರೆ ಎಗೇನ್ ಆಗೋದಾಗಿನ R1 ಅಂದರೆ 7, 2ಗೆ ಕಾಂಬಿನೇಷನ್ ಮಾಡಿ 2 4 2 6 2 7 2 8. ನೆಕ್ಸ್ಟ್ 3 4 3 6 3 6 ಆಗಲ್ಲ, 3 5 ಆಗುತ್ತೆ, 3 7 3 8. ನೆಕ್ಸ್ಟ್ 4ಗೆ ಕಾಂಬಿನೇಷನ್ ಮಾಡಿ ಅದೇ ರೀತಿ ಕಾಂಬಿನೇಷನ್ ಮಾಡ್ತಾ ಹೋಗಿ. REX ಅಂದರೆ 1 + 7x + 11x² + 3x³ ಆಯಿತು. ನೆಕ್ಸ್ಟ್ ಎಕ್ಸ್ಪಾನ್ಷನ್ ಫಾರ್ಮದಲ್ಲಿ ಪ್ರಾಡಕ್ಟಲ್ಲಿ ಅಂತ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ, ಎಕ್ಸ್ಪಾನ್ಷನ್ ಫಾರ್ಮದಲ್ಲಿ ಅಡಿಷನ್ ಮಾಡಲಿಕ್ಕೆ ಪ್ಲಸ್ ಫಸ್ಟ್ ನಮಗೆ ಬ್ಲಾಕ್ ಮಾಡ್ತೇವಲ್ಲ, ಅದಕ್ಕೆ ನಾವು ಎಕ್ಸನ್ನು ಮಲ್ಟಿಪ್ಲಿಕೇಶನ್ ಕೂಡ ಮಾಡಬೇಕು. ಎಕ್ಸ್ ಇಂಟು DX ಅಂದರೆ 1 + 5x + 4x² ಪ್ಲಸ್ R(EX) ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿತು. ಆಯಿತಾ. ಸೊ ಫೈನಲ್ ಆನ್ಸರ್ ಈಸ್ 1 + 8x + 16x² + 7x³. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದೇ ಟೈಪಲ್ಲಿ 1 2 3 4 5 6 7 8 ಎಕ್ಸ್ಪಾನ್ಷನ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಸೇಮ್ ಟೈಪ್ ಇಲ್ಲಿ ನಾವು ಪ್ರಾಡಕ್ಟ್ ರೂಲ್ ಹಾಕಲಿಕ್ಕಾಗಲ್ಲ, ಮತ್ತು ಜನರಲ್ ಫಾರ್ಮ್ ಈಸ್ ಅ ಲೆಂದಿ ಪ್ರೊಸೆಸ್. ಸೊ ವಿ ಗೋ ಫಾರ್ ಎಕ್ಸ್ಪಾನ್ಷನ್ ಫಾರ್ಮುಲಾ ಆ್ಯಂಡ್ ಯಾವುದಾದ್ರೂ ಒಂದು ಇದನ್ನೇ ಬ್ಲಾಕ್ ಮಾಡಿ ಅಂತ ಏನಿಲ್ಲ, ಯಾವುದು ಬ್ಲಾಕ್ ಅನ್ಬೇಕಾದ್ರೂ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ, ಫೈನಲ್ ಆನ್ಸರ್ ಮಾತ್ರ ಸೇಮ್ ಬರಬೇಕು. ನೆಕ್ಸ್ಟ್ ರೂಟ್ ಪಾಲಿನಾಮಿಯಲಲ್ಲಿ ಇನ್ನೊಂದು ಎಂತಂದರೆ ಲೆಂದಿ ಕ್ವಶನ್ಸ್ ಟೈಪ್. ಅದರದ್ದು ಈಗ ನಾವು ಅಪ್ಲೈ ರೂಟ್ ಪಾಲಿನಾಮಿಯದು ಡಿಫ್ರೆಂಟ್ ಟೈಪ್ ಹೇಳಿದ್ದೆ ಅಲ್ಲ, ಲೈಕ್ ಎಕ್ಸ್ಪಾನ್ಷನ್ ಫಾರ್ಮುಲಾ, ಪ್ರಾಡಕ್ಟ್ ಫಾರ್ಮುಲಾ, ಜನರಲ್ ಟರ್ಮ್. ಅದನ್ನು ಅಪ್ಲೈ ಮಾಡಿಕೊಂಡು ಕ್ವಶನ್ ಕೇಳೋದು. ಈಗ ಅಪ್ಲಿಕೇಶನ್ ಆಫ್ ರೂಟ್ ಪಾಲಿನಾಮಿಯಲಿಂದ ಕ್ವಶನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಟೀಚರ್ಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ T1 T2 T3 T4 T5 5 ಕ್ಲಾಸ್ ಇದೆ, C1 C2 C3 C4 C5. ಕಂಡೀಷನ್ ಎಂತ, T1 ಮತ್ತು T2 ಟೀಚರ್ C1 ಆರ್ C2 ಕ್ಲಾಸಿಗೆ ಹೋಗಲ್ಲಂತೆ, T3 T4 C4 ಮತ್ತು C5ಗೆ ಹೋಗಲ್ಲಂತೆ, T5 ಯಾರು ಯಾವುದಕ್ಕೆ ಹೋಗಲ್ಲ, C3 C4 C5ಗೆ ಹೋಗಲ್ಲ, T1 ಟೀಚರ್ ಯಾವುದಕ್ಕೆ ಹೋಗಲ್ಲ, C1 ಆರ್ C2ಗೆ ಹೋಗಲ್ಲ, T2 ಟೀಚರ್ ಯಾವುದಕ್ಕೆ ಹೋಗಲ್ಲ, C1 ಆರ್ C2ಗೆ ಹೋಗಲ್ಲ, T3 ಟೀಚರ್ ಯಾವುದಕ್ಕೆ C4 ಆರ್ C5ಗೆ ಹೋಗಲ್ಲ. Okay, now there is a small mistake here. T3 and T4. T3 is not wish for C4 or C5. That is C4 or C5. Next T4 not for C4 C5. Next T5 is not for C3 C4 C5. Now it is correct. Okay. Next C1ಗೆ ನಾವು ಇಷ್ಟು ಕಾಲಮನ್ನು ತಗೊಳ್ಳಿಕ್ಕೆ, ದಟ್ ಈಸ್ ಸೇಮ್ ಆ್ಯಸ್ 1 2 3 4 ಆಯಿತಾ. 1 2 3 4 ಇದಕ್ಕೆ ಅಪ್ಲೈ ಮಾಡಿ. ದಟ್ ಈಸ್ 1 + 4x + 2x². ನೆಕ್ಸ್ಟ್ C2 ಈ ಕಾಲಮಿಗೆ ಅಪ್ಲೈ ಮಾಡಬೇಕು. ದಟ್ ಈಸ್ first I will make any 3 × 3. Next this block, this one, this one, this one, this one. Okay. Next again R1 ಅಂದರೆ ಎಷ್ಟು ಕಾಲಮ್ ಇದೆ, 7 ಇದೆ. ನೆಕ್ಸ್ಟ್ R2ಗೆ ಕಾಂಬಿನೇಷನ್ ಮಾಡಿ. ಇಲ್ಲಿ 1 2 3 4 5 6 7. ದಟ್ ಈಸ್ 1ಗೆ ಯಾವುದೆಲ್ಲ ಕಾಂಬಿನೇಷನ್, 1 2 ಆಗುತ್ತೆ, 1 3 ಆಗುತ್ತೆ, 1 5 ಆಗುತ್ತೆ, 1 6 ಆಗ್ತದೆ, 2ಗೆ 6 ಆಗುತ್ತೆ, 2 7 ಆಗುತ್ತೆ, 3ಗೆ 5 ಆಗುತ್ತೆ, 3ಗೆ 7 ಆಗುತ್ತೆ. ನೆಕ್ಸ್ಟ್ 4ಗೆ 6 ಆಗುತ್ತೆ, ನೆಕ್ಸ್ಟ್ 4ಗೆ 5 ಆಗುತ್ತೆ. ಟೋಟಲ್ ಎಷ್ಟು ಕಾಂಬಿನೇಷನ್ ಇದೆ, 10 ಕಾಂಬಿನೇಷನ್. R3ಗಾದರೆ 1 3 7 ಆಗುತ್ತೆ, ನೆಕ್ಸ್ಟ್ 1 3 5 ಆಗುತ್ತೆ. ದಟ್ ಈಸ್ 2 7 10 2 7 10 2 ಅಂದರೆ RC2x is 1 + 7x + 10x² + 2x³ ಸೇಮ್. ನೆಕ್ಸ್ಟ್ RCX ಅಂದರೆ ಇದು ಮತ್ತು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಸೇಮ್. ಆನ್ಸರ್ ಈಸ್ 1 + 11x + 10x² 56x³ + 28x⁴ + 4x5 ಆಯಿತಾ. ನೆಕ್ಸ್ಟ್ ಅಪ್ಲಿಕೇಶನ್ ಮಾಡಿ ಆಯಿತು. ನೆಕ್ಸ್ಟ್ ಎಂತ ಮಾಡಬೇಕು, ಫಾರ್ಮುಲಾ ಎಂತ, ನಂಬರ್ ಆಫ್ ಅರೇಂಜ್ಮೆಂಟ್ ಸಚ್ ಅ ವೇ ದಟ್ ಎಲ್ಲ ಟೀಚರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಫಸ್ಟಿಗೆ ಫಾರ್ಮುಲಾ ಅಂತ ನೋಡಿದರೆ R1, ಈಗ ನಮಗೆ ಇಲ್ಲಿ R1 R2 ಇದನ್ನೆಲ್ಲ 1 ಬಿಡಿ. ನೆಕ್ಸ್ಟ್ R1 ಸ್ಟಾರ್ಟ್ ಮಾಡಿ. R1 ಅಂದರೆ ಎಷ್ಟು 11, R2 ಅಂದರೆ ಎಷ್ಟು 40, R3 ಅಂದರೆ 56, R4 ಅಂದರೆ 28, R5 ಅಂದರೆ 4. ನೆಕ್ಸ್ಟ್ ನಮಗೆ S0 ಅಂದರೆ ಇಲ್ಲಿ ಎಷ್ಟು ಟರ್ಮ್ ಇದೆ, 5 ಟರ್ಮ್ಸ್ ಇದೆ ಅಲ್ಲ, n ಫ್ಯಾಕ್ಟೋರಿಯಲ್ ಅಂದರೆ 5 ಫ್ಯಾಕ್ಟೋರಿಯಲ್, ದಟ್ ಈಸ್ 120. ನೆಕ್ಸ್ಟ್ S1 ಅಂದರೆ ಅಂತ, ದಿಸ್ ಈಸ್ ದ ಫಾರ್ಮುಲಾ n - k ಫ್ಯಾಕ್ಟೋರಿಯಲ್ ಇಂಟು R ಅಂದರೆ ಇದರಿಂದ ಒಂದು ಮೈನಸ್ ಮಾಡೋದು, 4 ಫ್ಯಾಕ್ಟೋರಿಯಲ್ ಇಂಟು 11 ದಟ್ ಈಸ್ 264. ಈಗೇನು 1 ಮೈನಸ್ ಮಾಡಿ. S2 ಅಂದರೆ 3 ಫ್ಯಾಕ್ಟೋರಿಯಲ್ ಇಂಟು ಅಂದರೆ n - 2 n ಅಂದರೆ 5 - 2 ಅಂತ 3 ಫ್ಯಾಕ್ಟೋರಿಯಲ್ ಇಂಟು ಸೆಕೆಂಡ್ ಟರ್ಮ್ 40 ದಟ್ ಈಸ್ 240. ನೆಕ್ಸ್ಟ್ R3 ಅಂದರೆ ಅಂತ 2 ಫ್ಯಾಕ್ಟೋರಿಯಲ್ ಇಂಟು 56 112. ನೆಕ್ಸ್ಟ್ S4 ಅಂದರೆ 1 ಫ್ಯಾಕ್ಟೋರಿಯಲ್ ಇಂಟು 28. ನೆಕ್ಸ್ಟ್ SY ಅಂದರೆ 0 ಫ್ಯಾಕ್ಟೋರಿಯಲ್ ಇಂಟು 4 ದಟ್ ಈಸ್ 4 ಆಯಿತಾ. ಇಲ್ಲಿ ನಮಗೆ 5 ಟರ್ಮ್ ಇದ್ದರೆ ಅಂದರೆ ಇಲ್ಲಿ 5 ಟರ್ಮ್ ಇದ್ದರೆ ನಮಗೆ S5 ತನಕ ಬರಬೇಕು. ನೆಕ್ಸ್ಟ್ ಫಾರ್ಮುಲಾ ಅಂತ S0
ಪ್ಲಸ್ S0 ಮೈನಸ್ S1 ಪ್ಲಸ್ S2 ಮೈನಸ್ S3 ಪ್ಲಸ್ S4 ಮೈನಸ್ S5. ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡಿ 120 ಮೈನಸ್ 264 ಅಪ್ಲೈ ಮಾಡಿ ಫೈನಲ್ ಆನ್ಸರ್ 8. ನೆಕ್ಸ್ಟ್ ಸೇಮ್ ಟೈಪ್ ಕ್ವಶನ್ 4 ಫ್ರೂಟ್ಸ್ ಇದೆ, ಆ್ಯಪಲ್, ಬನಾನಾ, ಮ್ಯಾಂಗೋ, ಆರೆಂಜ್. ನೆಕ್ಸ್ಟ್ 4 ಬಾಯ್ಸ್ ಇದ್ದಾರೆ, B1 B2 B3 B4. ನೆಕ್ಸ್ಟ್ B1 B2 ಬಾಯ್ಸಿಗೆ ಆ್ಯಪಲ್ ಬೇಡಂತೆ, B3 ಬಾಯ್ಗೆ ಮ್ಯಾಂಗೋ ಅಥವಾ ಬನಾನಾ ಬೇಡಂತೆ, B4ಗೆ ಆರೆಂಜ್ ಬೇಡಂತೆ. ಸೊ B1ಗೆ ಯಾವುದು ಬೇಡ, ಆ್ಯಪಲ್ ಬೇಡ, B2ಗೆ ಯಾವುದು ಬೇಡ, ಆ್ಯಪಲ್ ಬೇಡ, B3ಗೆ ಯಾವುದು ಬೇಡ, ಮ್ಯಾಂಗೋ ಬನಾನಾ ಬೇಡ, B4ಗೆ ಆರೆಂಜ್ ಬೇಡ. ಆಯಿತಾ. ನೆಕ್ಸ್ಟ್ ನಂಬರ್ ಕೊಡಿ 1 2 3 4 5 ಹಾಕಿ. ನೆಕ್ಸ್ಟ್ ವಿ ಕ್ಯಾನ್ ಈಸಿಲಿ ರೋ ಕಾಲಮ್ ಅಡ್ಡ ಬರಲ್ಲ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದು. 1 2 3 4 5 ಸಿಕ್ಕಿತ್ತು. ನೆಕ್ಸ್ಟ್ R1 R2 ಫೈಂಡ್ ಮಾಡಿ ಜನರಲ್ ಫಾರ್ಮ್ ಅಪ್ಲಿಕೇಶನ್ ಮಾಡಿ. ನೆಕ್ಸ್ಟ್ ಫೈನಲ್ RCX ಅಂದರೆ ಅಂತ R1X R2X R3X ಅಂದರೆ RC1X C2X C3X ಮೂರನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ. 1 + 2x ಎಷ್ಟು ಟೈಮ್ ಇದೆ, 2 ಟೈಮ್ಸ್ ಇದೆ. 1 + 2x ಸ್ಕ್ವೇರ್ ಇಂಟು 1 + x. ಆಯಿತಾ. ನೆಕ್ಸ್ಟ್ A + B ಹೋಲ್ ಸ್ಕ್ವೇರ್ ಹಾಕಿ, A + B ಹೋಲ್ ಸ್ಕ್ವೇರ್. ನೆಕ್ಸ್ಟ್ A + B ಸ್ಕ್ವೇರ್ A ಸ್ಕ್ವೇರ್ + B ಸ್ಕ್ವೇರ್ + 2AB. ನೆಕ್ಸ್ಟ್ 1 + x ಮಲ್ಟಿಪ್ಲಿಕೇಶನ್ ಮಾಡಿ ಫೈನಲ್ ಟರ್ಮ್ ಸಿಕ್ಕಿದ್ದು. ಫೈನಲ್ ಟರ್ಮಲ್ಲಿ ಎಷ್ಟು ಟರ್ಮ್ ಇದೆ, 1 2 3 ಅಂದರೆ ನಾವು S3 ತನಕ ಫೈಂಡ್ ಔಟ್ ಮಾಡಬೇಕು. R1 ಎಷ್ಟು 5, R2 ಎಷ್ಟು 8, R3 ಎಷ್ಟು 4. ನೆಕ್ಸ್ಟ್ S0 ಅಂದರೆ ಟೋಟಲ್ ಎಷ್ಟು ಫಸ್ಟ್ ಇದು ನೋಡಿ 1 2 3 4. N ಅಂದರೆ 4 ಬಾಯ್ಸ್ ಇದ್ದಾರೆ, 4 ಫ್ಯಾಕ್ಟೋರಿಯಲ್ 24. S1 ಅಂದರೆ ನೆಕ್ಸ್ಟ್ ಆಗೋದು ಫಾರ್ಮುಲಾ R - K ಫ್ಯಾಕ್ಟೋರಿಯಲ್ ಇಂಟು R, ದಟ್ ಈಸ್ N - K ಫ್ಯಾಕ್ಟೋರಿಯಲ್ ಇಂಟು R. 4 ಇಂದ 3 ಫ್ಯಾಕ್ಟೋರಿಯಲ್ ಇಂಟು 5 30. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಇಂಟು 8 1 6. ನೆಕ್ಸ್ಟ್ 1 ಫ್ಯಾಕ್ಟೋರಿಯಲ್ ಇಂಟು 4. ನೆಕ್ಸ್ಟ್ ಫಾರ್ಮುಲಾ S0 - S1 ಹಾಕಿ answer is 6. And one more sari question is there, which is a little bit different and confusing. Hope this is not come in question paper, but let's see how to solve if question may arise. Okay, there are different color of sari, that is blue, green, red, white, yellow, and she wear sari like such a way that Monday, Tuesday, Wednesday, Thursday, Friday, Monday she was not okay, Monday she is not prefer green saree, Tuesday she will not blue or red saree, next Wednesday is blue or green saree, next Thursday is red or yellow saree, next Friday red color saree ಹಾಕಲ್ಲ. ಆಯಿತಾ. ನೆಕ್ಸ್ಟ್ ಅದನ್ನು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಬರೀರಿ ಬ್ಲೂ, ಗ್ರೀನ್, ರೆಡ್, ವೈಟ್, ಯೆಲ್ಲೋ. ನೆಕ್ಸ್ಟ್ ಮಂಡೇ ಯಾವುದೆಲ್ಲ ಹಾಕಲ್ಲ, ಗ್ರೀನ್ ಹಾಕಲ್ಲಂತೆ. ಟ್ಯೂಸ್ಡೇ ಬ್ಲೂ ಆರ್ ರೆಡ್ ಹಾಕಲ್ಲಂತೆ. ವೆಡ್ನೆಸ್ಡೇ ಬ್ಲೂ ಮತ್ತು ಗ್ರೀನ್ ಹಾಕಲ್ಲಂತೆ. ಥರ್ಸ್ಡೇ ರೆಡ್ ಮತ್ತು ವೈಟ್ ಹಾಕಲ್ಲಂತೆ. ಫ್ರೈಡೇ ರೆಡ್ ಹಾಕಲ್ಲಂತೆ. ಆಯಿತಾ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಬಾಕ್ಸಿಗೆ ನಾವು ಯಾವುದು ಫಾರ್ಮುಲಾ, ಈಗ ಜನರಲ್ ಫಾರ್ಮುಲಾ ಲೆಂತಿ, ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ಮುಲಾ ನಾವೀಗ ಇಲ್ಲಿ ಕಟ್ ಮಾಡಿದ್ರು ಇದು ಸೇಮ್ ರೋ ಅಲ್ಲಿ ಇದೆಲ್ಲ, ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಆಯಿತಾ. ಸೊ ಹೌ ಟು ಸಾಲ್ವ್ ದಿಸ್, ಇಲ್ಲಿ 1 2 3 4 5 6 ಇದೆಲ್ಲ. ಫಸ್ಟ್ ನಾವು ಎಕ್ಸ್ಪಾನ್ಷನ್ ಫಾರ್ಮುಲಾ ಲಾಸ್ಟಿಗಿರುವ ದಾರಿ. ಆಯಿತಾ. ನಾವೆಂತ ಮಾಡ್ತೇವೆ, ಬ್ಲಾಕ್ 4 ಬ್ಲಾಕ್ ಮಾಡಿರ್ತೇವೆ. ಬ್ಲಾಕ್ 4 ಇದು ರೋ ಮತ್ತು ಕಾಲಮ್ ತೆಗಿತೇವೆ. 1 5 6 7 8 ರಿಮೈನಿಂಗ್ ಆಯಿತು. ನೆಕ್ಸ್ಟ್ ಡಿಲೀಟ್ ಮಾಡ್ತೇವೆ 4 ಆಗೇನಾಯಿತು 1 2 3 5 6 7 8. ಎರಡಕ್ಕೆ ಕೂಡ ಡಿ ಮತ್ತು ಡಿಗಾದರೆ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಡಿ ಅಂದರೆ R1 ಅಂದರೆ 5, R2 ಅಂದರೆ ಕಾಂಬಿನೇಷನ್ ಮಾಡಿ R(dx) ಸಿಕ್ಕಿತ್ತು. 1 + 5x + 5x² + x³ ಸಿಕ್ಕಿತ್ತು. ನೆಕ್ಸ್ಟ್ ಹೀಗೆ ಕೂಡ ಅಪ್ಲೈ ಮಾಡಿ. ಹೇಗೆ ನಾವಿಲ್ಲಿ ಎಗೇನ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಯಾಕಂತಂದರೆ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಸಾಲ್ವ್ ದಿಸ್. ಓಕೆ, ಇಲ್ಲೇನು ಮಾಡ್ತೇವೆ, ಹೇಗೇನು ಬ್ಲಾಕ್ 6 ಬ್ಲಾಕ್ ಮಾಡ್ತೇವೆ, ಡಿಲೀಟ್ 6 ಮಾಡ್ತೇವೆ. ಬ್ಲಾಕ್ 6 ಮಾಡಿದರೆ 1 2 3 ಸಿಕ್ಕಿತ್ತು, ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ ಡಿಲೀಟ್ 6 ಮಾಡಿ 1 2 3 5 7 8 ಸಿಕ್ಕಿತ್ತು. ಎಗೇನ್ ಇದಕ್ಕೆ ಎಕ್ಸ್ಪಾನ್ಷನ್ ಫಾರ್ಮುಲಾ, ಎಗೇನ್ ಇದಕ್ಕೆ ಪ್ರಾಡಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೇವೆ. ಎಲ್ಲಿ ಕಟ್ ಮಾಡಿದ್ದು ನಾವು 8 ಸಪ್ರೇಟ್ ಕಟ್ ಮಾಡ್ತೇವೆ, ಅಲ್ಲಿ ಯಾವುದೇ ರೋ ಕಾಲಮ್ ಅಡ್ಡ ಇಲ್ಲಲ್ಲ. ಸೊ 1 2 3 5 ಆಯಿತು, 5 7 ಆಯಿತು, 8 ಸಪ್ರೇಟ್. 8ಗೆ 1 + x ಈ ಕಾಲಮಿಗೆ ಸಿಕ್ಕಿತ್ತು. ನೆಕ್ಸ್ಟ್ ಈ 2 ಅಂದರೆ ಅಂತ ಪ್ರಾಡಕ್ಟ್ ರೂಲ್ ಇದು ಮಲ್ಟಿಪ್ಲಿಕೇಶನ್ ಮಾಡಿ ಈ 2x ಸಿಕ್ಕಿತ್ತು. ಮತ್ತು ಬ್ಲಾಕ್ 6. ನೆಕ್ಸ್ಟ್ ಇದನ್ನು ಕಂಡುಹುಡುಕಬೇಕಾದ್ರೆ ಇದು ಮತ್ತು ಇದು ಇಲ್ಲಿ ನಾವೆಂತ ಎಕ್ಸ್ಪಾನ್ಷನ್ ಫಾರ್ಮುಲಾ R(dx) ಎಷ್ಟು ಅಂತ ಫೈಂಡ್ ಮಾಡಬೇಕು. ದಟ್ ಈಸ್ ಈ ಮತ್ತು ಇದ್ರದ್ದು 1 + 5x + 5x² ಇದು ಇದ್ರಿದ್ದಲ್ಲ, ನಾವಿಲ್ಲಿ REx ಇದು ಫೈಂಡ್ ಔಟ್ ಮಾಡಿದ್ದು, ಅದು ಎಕ್ಸ್ಪಾನ್ಷನ್ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಇದು ಮತ್ತು ಇದಕ್ಕೆ ಎಗೇನ್ ಎಕ್ಸ್ಪಾನ್ಷನ್ ಫಾರ್ಮುಲಾ. ಸೊ 2 ಟೈಮ್ ನಾವು ಇದಕ್ಕೆ ನಾವು ಎಕ್ಸ್ಪಾನ್ಷನ್ ಫಾರ್ಮುಲಾ ಹಾಕಿದ್ವಿ, ಇದಕ್ಕೆ ಎಕ್ಸ್ಪಾನ್ಷನ್ ಫಾರ್ಮುಲಾ ಹಾಕಿದ್ವಿ, ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿದ್ವಿ. ಆಯಿತಾ. ನೆಕ್ಸ್ಟ್ RCX ಅಂದರೆ ಎಗೇನ್ ಫಾರ್ಮುಲಾ ಅಪ್ಲೈ ಮಾಡಿ. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಮತ್ತು ಎಕ್ಸ್ಕ್ಲೂಷನ್ ಇದ್ದು. ಸೊ ಕಾರ್ ಡಾಗ್ ಪನ್ ಬೈಟ್ ಈಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್. ಸೊ ಈ ವರ್ಷ ಕೂಡ ರಿಪೀಟ್ ಆದರೆ ಒಳ್ಳೆಯದು. ಇನ್ನು ಇಂಗ್ಲೀಷ್ ಲೆಟರಲ್ಲಿ ಅರೇಂಜ್ಮೆಂಟ್ ಫೈಂಡ್ ಔಟ್ ಮಾಡಬೇಕಂತೆ. ಯಾವುದನ್ನು ಕಾರ್ ಡಾಗ್ ಪನ್ ಬೈಟಲ್ಲಿ ಯಾವುದು ಫಾರ್ಮುಲಾ ಅಪ್ಲೈ ಮಾಡಬೇಕು ನಾವು, ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್. ಫಾರ್ಮುಲಾ ಅಂತ ಮತ್ತೆ ಹೇಳ್ತೇನೆ. ಫಸ್ಟ್ S0 ಅಂದರೆ ಇಂಗ್ಲೀಷಲ್ಲಿ ಎಷ್ಟು ಲೆಟರ್ ಇದೆ 26. N ಅಂದರೆ ಎಷ್ಟು 26. ಆಯಿತಾ. 26 ಫ್ಯಾಕ್ಟೋರಿಯಲ್ ಟೋಟಲ್ ನಾವು ಇಂಗ್ಲೀಷ್ ಲೆಟರನ್ನು ಅರೇಂಜ್ಮೆಂಟ್ ಮಾಡ್ಬೋದು. ಇಲ್ಲಿ ನಾವು ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತೇವೆ, ಡಿ ಅರೇಂಜ್ಮೆಂಟ್ ಅಲ್ಲ, ಅರೇಂಜ್ಮೆಂಟ್. ಆಯಿತಾ. ನೆಕ್ಸ್ಟ್ A1 A2 A3 A4 ಅಂದರೆ ಕಾರ್ ಡಾಗ್ ಪನ್ ಬೈಟನ್ನು A1 A2 A3 A4 ಅಂತ ಕನ್ಸಿಡರ್ ಮಾಡಿ. ಆಯಿತಾ. A1 ನಾವು ಕಾರನ್ನು ಫಿಕ್ಸ್ ಮಾಡಬೇಕು, ಮತ್ತು ಉಳಿದ ಲೆಟರ್ ಅದರಷ್ಟಕ್ಕೆ ಅರೇಂಜ್ ಆಗ್ಬೋದು. ಕಾರನ್ನು ನಾವು 1 ಅಂತ ತಗೊಳ್ಳೋ, ಅಂದರೆ ಡಿಜಿಟ್ KCA
AR ಅದು ಒಂದು ಒಟ್ಟಿಗೆ ಇದೆ, 1 ಟರ್ಮ್ ಆಯಿತಾ, 1. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು 23 ಟರ್ಮ್. 26ಇಂದ 3 ತೆಗೆದ್ರೆ 23 is remaining. Total is to 23 plus 1. 24 factorial way we can arrange car. Next by dog ಅನ್ನು ತಗೊಳ್ಳಿ. ಡಾಗ್ ಅಲ್ಲಿ ಅಷ್ಟೇ 3 letters ಇದೆ ಅಲ್ಲ, 23 plus 1 that is 24. ನೆಕ್ಸ್ಟ್ ಪನ್ ತಗೊಳ್ಳಿ, ಪನ್ ಅದನ್ನು 1 ಮಾಡಿ, ನೆಕ್ಸ್ಟ್ ರಿಮೈನಿಂಗ್ 23, 24 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬೈಟಿಗೆ ಮಾತ್ರ ಎಷ್ಟು 1 ಅಲ್ಲಿ 26 minus 4 ಮಾಡಿದರೆ 22 plus 1 23 ಫ್ಯಾಕ್ಟೋರಿಯಲ್ ಸಿಕ್ಕಿತು. ಸೊ S1 ಅಂದರೆ ಟೋಟಲ್ ಎಷ್ಟು ಅಂತ A1 A2 A3 A4 ಅನ್ನಕ್ಕೆ ಫೈಂಡ್ ಔಟ್ ಮಾಡಿ. 3 times 24 ಫ್ಯಾಕ್ಟೋರಿಯಲ್ ಪ್ಲಸ್ 23 ಫ್ಯಾಕ್ಟೋರಿಯಲ್ 1 ಟೈಮ್ ಬಂದಿದೆ ಆಯಿತಾ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಯಾವುದ್ರಿದ್ದೆಲ್ಲ A1 ಮತ್ತು A2 ಅಂದರೆ ಎರಡು ಲೆಟರನ್ನು ತಗೊಂಡು ಇಂಟರ್ಸೆಕ್ಷನ್ ಮಾಡೋದು. ನೆಕ್ಸ್ಟ್ ಇದು ರೂಲ್ಸ್ ಯಾವುದ್ರಿದ್ದು ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಇದು ಆಯಿತಾ. A1 ಮತ್ತು A2 ಇದೆ. A1 ಮತ್ತು A2 ಇದೆ ಇಂಟರ್ಸೆಕ್ಷನ್. ಹಾಗೆ ನಾವು A1 A2 A3 A4 ತನಕ ಮಾಡಬೇಕು. ಫಸ್ಟ್ A1 ಸಿಂಗಲ್ ಟರ್ಮ್ ಮಾಡಿದ್ವಿ, ನೆಕ್ಸ್ಟ್ ಎರಡು ಟರ್ಮ್. A1ಗೆ ಯಾವುದೆಲ್ಲ ಕಾಂಬಿನೇಷನ್ ತಗೊಳ್ಬೋದು, A1ಗೆ A2, A1ಗೆ A3, A1ಗೆ A4, A2ಗೆ A3 A4, A3ಗೆ A4. ಟೋಟಲ್ ಎಷ್ಟು ಕಾಂಬಿನೇಷನ್ 6 ಕಾಂಬಿನೇಷನ್ ತಗೊಳ್ಬೋದು. A1 A2 ಒಟ್ಟಿಗೆ ಮಾಡಿ. A1 ಅಂದರೆ ಕಾರ್ ಡಾಗ್ ಒಟ್ಟಿಗೆ ಮಾಡಿದ್ವಿ. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಕಾರ್ ಡಾಗಲ್ಲಿ 6 ಹೋಯಿತು, 26 minus 6 ಅಂದರೆ 20 ಉಳಿತು. 20 plus 1 ಅಂದರೆ 22 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ A1ಗೆ A3 ಇಂಟರ್ಸೆಕ್ಷನ್. A1 ಕಾರ್ ಪನ್ ಎಗೈನ್ 6 ಹೋಯಿತು. ನೆಕ್ಸ್ಟ್ 20 plus 1 22 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಅಗೇನ್ A1 ಜೊತೆ A4 ಮಾಡಿ, ದಟ್ ಈಸ್ ಬೈಟ್ ಮತ್ತು ಕಾರ್. ಬೈಟ್ ಕಾರ್ ಅಂದರೆ 7 ಹೋಯಿತು, 26 minus 7 19 plus 1 21 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ A2 ದೊಟ್ಟಿಗೆ A3 ಮಾಡಿ, ಡಾಗ್ ಪನ್ 22 ಫ್ಯಾಕ್ಟೋರಿಯಲ್. A2 ದೊಟ್ಟಿಗೆ A4 ಮಾಡಿ, ಡಾಗ್ ಮತ್ತು ಬೈಟ್ 19 21 ಆಯಿತು ಟೋಟಲ್. 19 plus 1 21. ನೆಕ್ಸ್ಟ್ A3 ದೊಟ್ಟಿಗೆ A4 ಮಾಡಿ ಅಗೇನು 21. S2 ಅಂದರೆ ಅಂತ 3 times 22 ಫ್ಯಾಕ್ಟೋರಿಯಲ್ ಪ್ಲಸ್ 3 times 21 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಯಾವುದ್ರಿದ್ದು ಇಂಟರ್ಸೆಕ್ಷನ್ 3 ಲೆಟರ್ಸ್ ಇದು A1 A2 A3 A4 ಇದೆ ಅಲ್ವಾ. A1ಗೆ A2 A3, A1ಗೆ A3 A4 ಆಗುತ್ತೆ. A1ಗೆ A2 A3 ಆಯಿತು, A2 A4 ಆಗುತ್ತೆ, A2ಗೆ A2 A3 A4. ಟೋಟಲಿ 4 ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ A1 A2 A3 ಅಂದರೆ ಕಾರ್ ಡಾಗ್ ಪನ್ ಒಟ್ಟಿಗೆ ಮಾಡಿ, ಅಲ್ಲಿಗೆ 9 ಆಯಿತು. 26 minus 9 ಅಂದರೆ 17 ಆಯಿತು. 17 plus 1 20 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಕಾರ್ ಡಾಗ್ ಬೈಟನ್ನು ಮಾಡಿದರೆ ಅಲ್ಲಿ 9 ಅಲ್ಲ, 3 6 9 10, 26 minus 10 ಆಯಿತು. ನೆಕ್ಸ್ಟ್ 26 minus 10 ಅಂದರೆ ಅಲ್ಲಿ ರಿಮೈನಿಂಗ್ 16 17 18 19 ಆಯಿತು, 19 ಫ್ಯಾಕ್ಟೋರಿಯಲ್. ಹಾಗೆಯೇ A2 A3 A4 A1 A3 A4 ಸಹ 19 ಫ್ಯಾಕ್ಟೋರಿಯಲ್ ಆಯಿತು. S3 ಅಂದರೆ 20 ಫ್ಯಾಕ್ಟೋರಿಯಲ್ ಒಂದು ಸಲ ಇದೆ, 3 times 19 ಫ್ಯಾಕ್ಟೋರಿಯಲ್ ಇದೆ. ನೆಕ್ಸ್ಟ್ 3 ಒಟ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡಿ. A1 A2 A3 A4 ಕಾರು ಡಾಗ್ ಪನ್ ಬೈಟ್ ಒಂದು ಸೆಟ್ಟಲ್ಲಿ 13 ರಿಮೈನಿಂಗ್ 13 14 15 16 17 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಕ್ವಶನ್ ಅಂತ ನನ್ ಆಫ್ ದ ಪ್ಯಾಟರ್ನ್ ಟುಗೆದರ್. ಈ ಸಲ ಕ್ವಶನಲ್ಲಿ ಇಷ್ಟು ಮಾತ್ರ ಇರೋದು, ನನ್ ಆಫ್ ದ ಪ್ಯಾಟರ್ನ್ ಟುಗೆದರ್ ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡೋದು. S0 ಅಂದರೆ 26 minus S1 plus S2 minus S3 plus S4 ಅಪ್ಲೈ ಮಾಡಿ. ಸೊ 4.014 into 10 to the power 26 is ನನ್ ಆಫ್ ದ ಪ್ಯಾಟರ್ನ್ ಆಗ ಟುಗೆದರ್. ನೆಕ್ಸ್ಟ್ ಇದಿಲ್ಲ ಓಕೆ. ಎಕ್ಸಾಕ್ಟ್ಲಿ 2 ಪ್ಯಾಟರ್ನ್, ಎಕ್ಸಾಕ್ಟ್ಲಿ 3 ಪ್ಯಾಟರ್ನ್ ಅಂದರೆ ಅಟ್ಲೀಸ್ಟ್ 3 ಪ್ಯಾಟರ್ನ್ ಅಂತ ಕೇಳ್ತಾರೆ. ಎಕ್ಸಾಕ್ಟ್ಲಿ 2 ಅಂದರೆ ಈ ಎರಡು ಫಾರ್ಮುಲಾ EM ಅಂತ. ಎಕ್ಸಾಕ್ಟ್ಲಿ ಅಟ್ಲೀಸ್ಟ್ ಅಂದರೆ LM ಫಾರ್ಮುಲಾ ನೆನಪಿಡಬೇಕು. ಎಕ್ಸಾಕ್ಟ್ಲಿ M ಅಂತಂದರೆ ಇಲ್ಲ ಈ 2 ಎಕ್ಸಾಕ್ಟ್ಲಿ 2 S2 ಮೈನಸ್ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಅಟ್ಲೀಸ್ಟ್ ಅಂದರೆ LM ಇದು ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಕರೆಸ್ಪಾಂಡೆನ್ಸ್. ಒಂದು ವರ್ಡ್ ಕೊಟ್ಟಿದ್ದಾರೆ, ಅದರಲ್ಲಿ ನೋ 2 ಲೆಟರ್ ಅಕರ್ ಕಾನ್ಸಿಕ್ಯೂಟಿವ್ಲಿ ಐಡೆಂಟಿಕಲ್ ಅಕರ್ ಟುಗೆದರ್ ಅಂತ ಕ್ವಶನ್ ಆಯಿತಾ. ಫಸ್ಟ್ ನಾವು ಕರೆಸ್ಪಾಂಡೆನ್ಸನ್ನು ಎಷ್ಟು ಅರೇಂಜ್ಮೆಂಟಲ್ಲಿ ಮಾಡಬೇಕು, ಇದು ಯಾವುದು ಸೆಕೆಂಡ್ ಮಾಡ್ಯೂಲ್ ಪಾರ್ಟಿಂದ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಿಂದ. ಟೋಟಲ್ ಎಷ್ಟು ಲೆಟರ್ ಇದೆ ನೋಡು. ಈಗ C 1 ಟೈಮ್ಸ್ ಇದೆ, O 2 ಟೈಮ್ಸ್ ಇದೆ, R 2 ಸಲ ಇದೆ, E 2 ಸಲ ಇದೆ, S 2 ಸಲ ಇದೆ, P 1 ಸಲ ಇದೆ, N 2 ಸಲ ಇದೆ, D 1 ಸಲ ಇದೆ, T 1 ಸಲ ಇದೆ. ಟೋಟಲ್ ಎಷ್ಟು ಸಲ ಇದೆ 14 ಲೆಟರ್ಸ್ ಇದೆ. 14 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್. ಇದು ಎಲ್ಲಿ ಸೆಕೆಂಡ್ ಮಾಡ್ಯೂಲಿಂದ ಅರೇಂಜ್ಮೆಂಟ್ ಪರ್ಮುಟೇಷನ್ ಆಯಿತಾ. ಸೊ ಕರೆಸ್ಪಾಂಡೆನ್ಸನ್ನು ನಾವು 14 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಟು ದ ಪವರ್ 5 ವೇಯಲ್ಲಿ ಅರೇಂಜ್ ಮಾಡ್ಬೋದು. ನೆಕ್ಸ್ಟ್ ನೋ 2 ಲೆಟರ್ಸ್ ಆರ್ ಟುಗೆದರ್. ಈಗ ನಾವು A1 A2 A3 A4 ಪ್ರೀವಿಯಸಲ್ಲಿ ಫೈಂಡ್ ಔಟ್ ಮಾಡಿದ್ದೇವಲ್ಲ. ಸೊ ಅದೇ ರೀತಿ A1 A2 ಅಂದರೆ ನೋ 2 ಲೆಟರ್ಸ್ ಆರ್ ಟುಗೆದರ್. ಸೊ ನಾವು ಯಾವುದನ್ನೆಲ್ಲ ಎರಡು ಲೆಟರ್ ಯಾವುದಕ್ಕಿದೆ, ಓಗಿದೆ, ಆರಿಗಿದೆ, ನೆಕ್ಸ್ಟ್ ಈಗೆ ಇದೆ, ನೆಕ್ಸ್ಟ್ ಎಸ್ಸಿಗಿದೆ, ಎನ್ ಇದೆ. ಈ ಎರಡು ಲೆಟರ್ ಟುಗೆದರ್ ಬರ್ತದಲ್ಲ, ಅದನ್ನು A1 A2 A3 A4 A5 ಅಂತ ತಗೊಳ್ಳುವ. A1 A2 A3 A4 A5 ದಟ್ ಈಸ್ ಅಕರಿಂಗ್ O ಟುಗೆದರ್ ಅಕರಿಂಗ್ R ಟುಗೆದರ್ ಅಕರಿಂಗ್ E ಟುಗೆದರ್ ಅಕರಿಂಗ್ SS ಟುಗೆದರ್ ಅಕರಿಂಗ್ N ಟುಗೆದರ್. ನೆಕ್ಸ್ಟ್ A1 ಅಂದರೆ ಅಂತ ಎಗೇನು O ಟುಗೆದರ್ ಇದೆ. 14ಅಲ್ಲಿ 2 ಇತ್ತು, 12 ಪ್ಲಸ್ 3 13 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಟು ದ ಪವರ್ O ಹೋಯ್ತಲ್ಲ, ಅಲ್ಲಿ 5ಇಂದ ಒಂದು ಟರ್ಮ್ ಹೋಯಿತು 4 ಆಯಿತು. ನೆಕ್ಸ್ಟ್ A1
1 ಆಯಿತು. ನೆಕ್ಸ್ಟ್ A2 A3 A4 A5 ಯಾವುದೇ ಮಾಡಿದರೂ ಕೂಡ ಸೇಮ್ ಅಲ್ವಾ. ಓ ಬದಲು R ಇಡ್ತೀರಿ, ನೆಕ್ಸ್ಟ್ E ಇಡ್ತೀರಿ, SS ಇಡ್ತೀರಿ ಅನ್ನೇ. ಫಾರ್ ಆಲ್ A1 A2 A3 A4 A5 ಇಸ್ 13 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಟು ದ ಪವರ್ 4. ನೆಕ್ಸ್ಟ್ 1 ಆಯಿತು. ನೆಕ್ಸ್ಟ್ A1 ಇಂಟರ್ಸೆಕ್ಷನ್ A2 ಮಾಡಬೇಕಂದ್ರೆ O ಮತ್ತು R ಅಂತ ತಗೊಂಡ್ರಿ 10 1 ಆಯಿತು. 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಟು ದ ಪವರ್ 3 ಆಯಿತಾ. ಸೇಮ್ ಫಾರ್ ಆಲ್, ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ 3 ವರ್ಡ್ ತಗೊಂಡ್ರೆ A1 ಇಂಟರ್ಸೆಕ್ಷನ್ A2 ಇಂಟರ್ಸೆಕ್ಷನ್ A3 ತಗೊಂಡ್ರಿ. ನೆಕ್ಸ್ಟ್ OR SS ಒಟ್ಟಿಗೆ ತಗೊಂಡ್ರೆ ರಿಮೈನಿಂಗ್ ಎಷ್ಟು 8 ಇದೆ. 14 - 6 8 8 + 1 + 1 + 1 11 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ದ ಪವರ್ 2 ಆಯಿತು. ನೆಕ್ಸ್ಟ್ ಫಾರ್ ಆಲ್ ಇಟ್ ಈಸ್ ಸೇಮ್. ನೆಕ್ಸ್ಟ್ 4 ವರ್ಡ್ ಇದು ಇಂಟರ್ಸೆಕ್ಷನ್ ತೆಗೆದು ಅದನ್ನು ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ 5 ಎಲ್ಲ ವರ್ಡನ್ನು ಇಂಟರ್ಸೆಕ್ಷನ್ ಮಾಡಿ ಅದರದ್ದು ಪರ್ಮಿಟೇಷನ್ ಅಂದರೆ ನಂಬರ್ ಆಫ್ ಅರೇಂಜ್ಮೆಂಟನ್ನು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಎಂತ ಬೇಕು, ಇಲ್ಲಿ ನಾವು S2 S1 ಅನ್ನು ಅಡಿಷನ್ ಮಾಡೋದಲ್ಲ, ಕಾಂಬಿನೇಷನನ್ನು ತಗೊಳ್ಬೇಕು. ದಟ್ ಈಸ್ 14 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಟು ದ ಪವರ್ 5. ಇಲ್ಲಿ ನಾವು 13 ಫ್ಯಾಕ್ಟೋರಿಯಲ್ ಎಷ್ಟರಲ್ಲಿ 5 ವೇಸಲ್ಲಿ ಒಂದನ್ನು ತಗೊಳ್ಳೋದು. ನೆಕ್ಸ್ಟ್ 2 ವರ್ಡ್ಸ್ 2 ಲೆಟರ್ಸ್ ಆರ್ ಟುಗೆದರ್ ಕಾಂಬಿನೇಷನ್ ಅಂತ 5C2 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಟು ದ ಪವರ್ 3. ನೆಕ್ಸ್ಟ್ 3 ಕಾಂಬಿನೇಷನ್ 5C3. ನೆಕ್ಸ್ಟ್ 4 5C4 5 5C5 ನಮಗೆ S1 S2 S3 ಸಿಕ್ಕಿತು. ದೆನ್ ಅಕರಿಂಗ್ ನೋ ವರ್ಡ್ಸ್ ಆರ್ ಟುಗೆದರ್ ಅಂತ ಕೇಳಿದರೆ ಈ ಫಾರ್ಮುಲಾ. ನೆಕ್ಸ್ಟ್ ಎಕ್ಸಾಕ್ಟ್ಲಿ 2 ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಿ, ಅಟ್ಲೀಸ್ಟ್ 3 ಅಂದರೆ L3 ಅಪ್ಲೈ ಮಾಡಿ. ಇನ್ನೊಂದು ಅದೇ ಟೈಪಲ್ಲಿ ನೆಕ್ಸ್ಟ್ 1 ಇಂದ 100 ತನಕ ನಂಬರ್ ಇದೆ ಅಂತೆ. n ಈಸ್ ನಾಟ್ ಡಿವಿಸಿಬಲ್ ಬೈ 235, ಡಿವಿಸಿಬಲ್ ಬೈ ಅಟ್ಲೀಸ್ಟ್ ಮತ್ತು ಎಕ್ಸಾಕ್ಟ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನಮಗೆ ಇಲ್ಲಿ ನಾವು ಆಗ A1 A2 A3 ತಗೊಂಡದಲ್ಲ, ಇಲ್ಲಿ ABC ಅಂತ ತಗೊಳ್ಳ. A ಅಂದರೆ ಅಂತ ಡಿವಿಸಿಬಲ್ ಬೈ 2, ನೆಕ್ಸ್ಟ್ B ಅಂದರೆ ಡಿವಿಸಿಬಲ್ ಬೈ 3, ನೆಕ್ಸ್ಟ್ C ಅಂದರೆ ಡಿವಿಸಿಬಲ್ ಬೈ 5 ಅಂತ ತಗೊಳ್ಳೋ. A ಅಂದರೆ ಟೋಟಲ್ 100 ಎಲಿಮೆಂಟ್ ಇದೆಲ್ಲ. ಇಲ್ಲಿ ನಾವು ಇನ್ನೊಂದು ಕ್ವಶನಲ್ಲಿ ಎಂತ ಗೊತ್ತುಂಟು, 1 ಇಂದ 300 ಡಿವಿಸಿಬಲ್ ಬೈ 735 ಏನಿದೆ. ಸೊ ಆ ಕ್ವಶನಿಗೆ ಇಲ್ಲಿ ನಾವು n ಎಲ್ಲಿ ತನಕ ಇದೆ ಅಲ್ಲಿ ತನಕ ತಗೊಳ್ಳೋದು. ಇಲ್ಲಿ 100, ಆ ಕ್ವಶನ್ ಇನ್ನೊಂದು ಮೇ ಬಿ 300 ಸಮಥಿಂಗ್ ಇತ್ತು. ಸೊ ಅಲ್ಲಿ 300 ತಗೊಳ್ಳಿಕ್ಕೆ. ಸೊ ಕ್ವಶನ್ ಯಾವುದೇ ಕ್ವಶನ್ ವ್ಯಾಲ್ಯೂ ಚೇಂಜ್ ಮಾಡಿದರೂ ಕೂಡ ಅಪ್ಲೈ ಮಾಡೋ ರೀತಿ ಕೂಡ ಗೊತ್ತಿರಬೇಕಾಯ್ತಾ. ನೆಕ್ಸ್ಟ್ 100 ಡಿವೈಡ್ ಬೈ 2 ಡಿವಿಸಿಬಲ್ ಬೈ 2 ಅಂದರೆ ಟೋಟಲ್ 50. ನೆಕ್ಸ್ಟ್ 100 ಡಿವಿಸಿಬಲ್ ಬೈ 3 100 ಡಿವಿಸಿಬಲ್ ಬೈ 5 ಡಿವೈಡೆಡ್ ಬೈ 5. ಇಲ್ಲಿ ನಾವು ಫ್ಲೋರ್ ತಗೊಳ್ಳಿಕ್ಕೆ ಪಾಯಿಂಟ್ ವ್ಯಾಲ್ಯೂ ತಗೊಳ್ಳಿಕ್ಕಿಲ್ಲ 3320. ಎಸ್ ಅಂದರೆ ಅಡಿಷನ್ ಆಫ್ ಎವ್ರಿಥಿಂಗ್. ನೆಕ್ಸ್ಟ್ ಅಂದರೆ ABC ಇದು. ನೆಕ್ಸ್ಟ್ ಇಂಟರ್ಸೆಕ್ಷನ್ AB ಮಾಡಿ. ನೆಕ್ಸ್ಟ್ ಇಲ್ಲಿ AB ಅಂದರೆ 3 × 2 100 ಡಿವೈಡೆಡ್ ಬೈ 6 ದಟ್ ಈಸ್ 60 ಇದೆ. ನೆಕ್ಸ್ಟ್ AC BC ಆಯಿತು. ನೆಕ್ಸ್ಟ್ ABC 100 ಡಿವೈಡ್ ಬೈ 30 ದಟ್ ಈಸ್ 3 ಆಯಿತು. ನನ್ನ ಆಫ್ ದ ಅಕರಿಂಗ್ ಅಂದರೆ S0 - S1 + S2 - S3 ದಟ್ ಈಸ್ 26. ಎಕ್ಸಾಕ್ಟ್ಲಿ 2 ಅಂದರೆ ಫಾರ್ಮುಲಾ, ಅಟ್ಲೀಸ್ಟ್ 2 ಅಂತ ಹೇಳಿದರೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಸೊ 5 ನಂಬರ್ ಆಫ್ A's ಇದೆ ಅಂತೆ, 4 ನಂಬರ್ ಆಫ್ B's ಇದೆ ಅಂತೆ, 3 ನಂಬರ್ ಆಫ್ C's ಇದೆ ಅಂತೆ. ಅರೇಂಜ್ ಮಾಡಿದ್ದಾರಂತೆ. ಎಗೈನ್ ನನ್ ಆಫ್ ದ ಬ್ಲಾಕ್ ಆಕ್ಯುಪೈ ದ ಸಿಂಗಲ್ ಬ್ಲಾಕ್. ಸೇಮ್ ಪ್ಯಾಟರ್ನ್. ಫಸ್ಟ್ ನಾವು A1 A2 A3 ಅಂದರೆ A1 ಅಂದರೆ ಅಂತ 5 A's ಟುಗೆದರ್, A2 ಅಂದರೆ ಅಂತ 4 B's ಟುಗೆದರ್. ನೆಕ್ಸ್ಟ್ 3 ಅಂತಾರೆ A3 ಅಂದರೆ 3 C's ಆರು ಟುಗೆದರ್ ಅಂದರೆ ABC ತಗೊಂಡ್ವಿ. ನೆಕ್ಸ್ಟ್ S ಅಂದರೆ ಟೋಟಲ್ ಎಷ್ಟಿದೆ 5 4 + 3 12 ನಂಬರ್ಸ್ ಇದೆ, 12 ಲೆಟರ್ಸ್ ಇದೆ ಆಯಿತಾ. ಸೇಮ್ ಅಂದರೆ A 5 ಟೈಮ್ಸ್ ರಿಪೀಟ್, ನೆಕ್ಸ್ಟ್ B 4 ಟೈಮ್ಸ್ ರಿಪೀಟ್, ನೆಕ್ಸ್ಟ್ C 3 ಟೈಮ್ಸ್ ರಿಪೀಟ್. S0 ಅಂದರೆ ಅಂತ ಈಗೇನು ಟೋಟಲ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು, 12 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 A'ದ್ದು 4 B'ದ್ದು ನೆಕ್ಸ್ಟ್ 3 C'ದ್ದು 27,720. ನೆಕ್ಸ್ಟ್ A1 ಅಂದರೆ A ಅನ್ನು ಒಟ್ಟಿಗೆ ತಗೊಂಡ್ರಿ 1, ನೆಕ್ಸ್ಟ್ ರಿಮೈನಿಂಗ್ ಎಷ್ಟು 4 B ಮತ್ತು 3 C ದಟ್ ಈಸ್ 7 7 + 1 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ A2 ಅಂದರೆ ಅಂತ B ಅನ್ನು ಒಟ್ಟಿಗೆ ಇಟ್ಟರೆ ನೆಕ್ಸ್ಟ್ ಬಾಕಿದನ್ನಂದರೆ 8 8 + 1 ಅಂದರೆ 9 9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ದಟ್ ಈಸ್ 504. A3 ಫೈಂಡ್ ಮಾಡಿದ್ರಿ, A3 ಎಲ್ ಅಂದರೆ 3 C ಟುಗೆದರ್. ನೆಕ್ಸ್ಟ್ ಅದನ್ನು ಸಪ್ರೇಟ್ ಮಾಡಿದ್ವಿ, ಕೌಂಟ್ ಮಾಡಿ 1 2 3 4 5 5 + 4 9 ಆಯಿತು. 9 + 1 10 ಅದರದ್ದು ಅರೇಂಜ್ಮೆಂಟ್ ಇದು ಕಂಡು ಹಿಡಿಕಿದ್ರೆ S1 ಅಂದರೆ ಎಲ್ಲವನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಫೈನಲ್ ಆನ್ಸರ್ ಸಿಕ್ಕಿತ್ತು. ನೆಕ್ಸ್ಟ್ A1 ಇಂಟರ್ಸೆಕ್ಷನ್ A2 ಅಂದರೆ A ಮತ್ತು B ಅನ್ನು ಒಟ್ಟಿಗೆ ಮಾಡಿದ್ರಿ, C ಅನ್ನು ಸಪರೇಟ್, C 3 C ಇದೆ. ನೆಕ್ಸ್ಟ್ ಅದನ್ನು 1 1 ಮಾಡಿದ್ರಿ ದಟ್ ಈಸ್ 3 + 1 + 1 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಅದನ್ನು ಮಾಡಿ 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ A2 A3ಗೆ ಸೇಮ್, A1 A3 ಸೇಮ್. ನೆಕ್ಸ್ಟ್ ಫೈನಲ್ ಆ್ಯಡ್ ಮಾಡಿ 20 + 42 30 ಎಷ್ಟು ಬಂತು ಅಂತ ಬರೀರಿ. ನೆಕ್ಸ್ಟ್ A1 A2 A3 ಇಂಟರ್ಸೆಕ್ಷನ್ ಮಾಡಿ ನೆಕ್ಸ್ಟ್ ದಟ್ ಈಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್ only ದಟ್ ಈಸ್ S3 is 6. ಫೈನ್ ನಾಟ್ ಅಕರಿಂಗ್ ಟುಗೆದರ್ ಅಂದರೆ ಅಪ್ಲೈ ಸೇಮ್ ದಟ್ ಈಸ್ 25,762. ಸೊ ದಿಸ್ ಇಸ್ ದ ಫೈನಲ್ ಕ್ವಶನ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಅರ್ಥ ಆಗಿದ್ದರೆ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಸೊ ಥ್ಯಾಂಕ್ ಯು.